ಫ್ರಮ್ ದ ನೊಮ್ಯಾಡಿಕ್ ಲೈಫ್ ಇಂದ ಸೆಟಲ್ಡ್ ಹ್ಯೂಮನ್ ಲೈಫ್ ವರ್ಗು ನಾವು ನೋಡ್ಬೋದು ಸ್ನೇಹಿತರೆ. ಲಾಂಚ್ ಮಾಡೋದ್ರಿಂದ ಆ 2 ಸ್ಟೇಟ್ಗಳನ್ನ ತಗೊಬಂದ್ರು. ಉರುತ್ ಮತ್ತೆ ಎರಡು ಅಂತ ನಾನು ಎಕ್ಸಾಂಪಲ್ ಕೊಟ್ಟಿದ್ದು. ಈ ತರ ಸುಮಾರು ಸಿಟಿ ಸ್ಟೇಟ್ಸ್ಗಳನ್ನ ತಗೊಬಂದ್ರು ಸ್ನೇಹಿತರೆ. ಹಾಗೆ ರೈಟಿಂಗ್ ಫಾರ್ಮ್, ದಟ್ ಈಸ್ ಅ ಕ್ಯುನಿಫಾರ್ಮ್ ಅನ್ನೋ ಒಂದು ರೈಟಿಂಗ್ ಸ್ಟೈಲ್ ಅನ್ನ ಸಹ ಇವರು ತಂದಂತಹ ಮಹನೀಯರು ಅಂತಾನೆ ಹೇಳ್ಬೋದು. ಆಗಿನ ಕಾಲಕ್ಕೆ ಯಾರಿಗೂ ಬರೆಯಕ್ ಬರ್ದಿದ್ದನ್ನ ಇವರು ಬರೆಯೋದನ್ನ, ಕೆತ್ತದನ್ನೆಲ್ಲ ಕಲ್ಸ್ಕೊಟ್ಟಂತವ್ರು ಈ ಸುಮೇರನ್ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗರ್ವಿಕ್. ಈ ಹಿಂದೆ ನಾನು ಒಂದು ಸಬ್ಜೆಕ್ಟ್ನ ಮಾಡಿದ್ದೆ. ಅದೊಂದು ಸೆಕೆಂಡ್ ಪಾರ್ಟ್ನ ನಾನು ಈ ವಿಡಿಯೋಯಿಂದ ನಾನು ಮಾಡ್ಕೊಂಡು ಬರ್ತಿದ್ದೀನಿ. ಮತ್ತು ಇದನ್ನು ಸೀರೀಸ್ ಆಗಿ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಯಾವುದು ಈ ಹಿಂದೆ ಮಾಡಿದ್ದು? ಕೆಮಿಸ್ಟ್ರಿನಾ? ಅಲ್ಲ. ಡಿಫೆನ್ಸಾ? ಅದು ಅಲ್ಲ. ಯಾವುದು? ಹಿಸ್ಟ್ರಿ, ಇತಿಹಾಸ. ಈ ಹಿಂದೆ ನಾನು ಇಂಡಿಯನ್ ಹಿಸ್ಟ್ರಿನಲ್ಲಿ ನಾನು ಮೈಸೂರು ಹಿಸ್ಟ್ರಿ ಬಗ್ಗೆ ನಾನು ಆ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೆ ಸ್ನೇಹಿತರೆ. ಅದನ್ನು ಇನ್ನೂ ಸ್ಟಾರ್ಟ್ ಮಾಡಿದ್ದೇನೆ. ಮುಂದೆನೂ ನಿಮಗೆ ಹಲವಾರು ವಿಡಿಯೋಸ್ಗಳು ಬರುತ್ತೆ. ಮೈಸೂರು ಬಗ್ಗೆ ತಿಳ್ಕೊಳ್ಳಿ, ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳಿ. ಇತಿಹಾಸದ ವಿಷಯದಲ್ಲಿ 2ನೇ ಪಾರ್ಟ್ ಬರುತ್ತೆ ಸ್ನೇಹಿತರೆ. ಒಂದು ಇಂಡಿಯನ್ ಹಿಸ್ಟ್ರಿ ಆದರೆ ಇನ್ನೊಂದು ವರ್ಲ್ಡ್ ಹಿಸ್ಟ್ರಿ. ವರ್ಲ್ಡ್ ಹಿಸ್ಟ್ರಿ ಒಂದು ಬೇಕೇ ಬೇಕು ನಮ್ಮಲ್ಲಿ, ಯಾಕಂದರೆ ಅದೇ ಒಂದು ಅಡಿಪಾಯ. ವರ್ಲ್ಡ್ ಹಿಸ್ಟ್ರಿ ಇಲ್ಲ ಅಂದರೆ ಇಂಡಿಯನ್ ಹಿಸ್ಟ್ರಿನೂ ಇಲ್ಲ. ಸೊ ಅದಕ್ಕೆ ನಾನು ಈ ವಿಡಿಯೋಯಿಂದ ವರ್ಲ್ಡ್ ಹಿಸ್ಟ್ರಿನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಸೀರೀಸ್ ಆಗಿ ಬರ್ತಾ ಇದೆ, ದಯವಿಟ್ಟು ಗಮನಿಸಿ. ಏನಕ್ಕೆ ಇದನ್ನು ತಗೊಬಂದೆ, ಯಾಕೆ ಈ ಸೀರೀಸ್ನ ನಾವು ಮಾಡ್ತಾ ಇದ್ದೀವಿ ಅಂದರೆ, ನನಗೆ ಒಂದು ದಿನ ಫೋನ್ ಬಂತು ನನ್ನ ಶಿಕ್ಷಕರಿಂದ ಮತ್ತು ನನ್ನ ಸ್ನೇಹಿತರಿಂದ. ನಾನು ಯಾವಾಗ ಈ ಗರ್ವಿಕ್ ವಿಡಿಯೋನ ಶುರು ಮಾಡಿದೆ, ನಾನು ಈ ಗರ್ವಿಕ್ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದೆ, ಆಗ ಹಲವಾರು ವಿಡಿಯೋಸ್ಗಳು ಬಂತು. ಆಗ ಒಂದು ಕಾಲ್ ಬಂತು, ಏನಂದರೆ, ಗರ್ವಿಕ್ ನೀನು ಇಷ್ಟೊಂದು ವಿಡಿಯೋಸ್ ಎಲ್ಲ ಮಾಡ್ತಿದೆಯಲ್ಲ, ಇನ್ನೊಂದು NCERTದು ಒಂದು ಸೀರೀಸ್ ತಗೋಬಾ, ನಿನ್ನ ಒಂದು ಪ್ಲ್ಯಾನ್ ಮಾಡ್ಕೋ, ಅದನ್ನು ಹೇಗೆ ರಿಸರ್ಚ್ ಮಾಡ್ತೀಯ ಮಾಡು, ಆದರೆ ನೀನು NCERTದು ಒಂದು ಸೀರೀಸ್ ತಗೋಬಾ. ಆಗ ಏನಕ್ಕೆ ಹೆಲ್ಪ್ ಆಗುತ್ತೆ, ಇದು ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ, ಬೇಸಿಕಲಿ ಸೆಕೆಂಡ್ PUC ಓದ್ತಿರೋರಿಗೆ, 10th ಓದ್ತಿರೋರಿಗೆ, ಮತ್ತು ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ ಏರಿಯಾದಲ್ಲಿ ಯಾರ್ಯಾರು ಕವರ್ ಆಗ್ತಾರೆ, ಇನ್ಕ್ಲೂಡಿಂಗ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರೋರು, KPSC UPSC ಆಗಿರೋರು, ಸ್ಟೂಡೆಂಟ್ಸಿಗೆ ಅವರೊಬ್ಬರು ಪ್ರೊಫೆಸರ್ ಆಗಿದ್ದಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಸೊ ಅವ್ರಿಗೆ, ಅವರ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗುತ್ತೆ, ನೀನು ಇದನ್ನು ತೊಗೊಂಡು ಬಾ ಅಂತ ಹೇಳಿದ್ರು. ನಾನು ಹಲವಾರು ರಿಸರ್ಚ್ನ ಮಾಡಿ ಒಂದು ಕಾನ್ಸೆಪ್ಟ್, ಯಾಕಂದರೆ ನಾನು NCERTಸ್ನ ನಾನು ಮಗ್ಗಪ್ ಮಾಡಿ ನಿಮಗೆ ಹೇಳೋಕ್ಕಾಗಲ್ಲ, ಆದರೆ ನಾನು ಯಾವ ಥರ ಹೇಳ್ಬೋದು ಅಂತ ನಾನೊಂದು ರಿಸರ್ಚ್ ಮಾಡಿದಾಗ ಒಂದು 5Ws1H ಅಂತ ಹೇಳ್ತೀವಿ ನಮ್ಮ ಸುದ್ದಿ ಮಾಧ್ಯಮಗಳಲ್ಲಿ ಅಥವಾ ನಮ್ಮ ಮಾಧ್ಯಮದಲ್ಲಿ, ಮೀಡಿಯಾದಲ್ಲಿ 5Ws1H: ಹೂ, ವಾಟ್, ವೇರ್, ವೆನ್, ವೈ ಮತ್ತು ಹೌ. ಈ 5Ws1Hನ ನಾವು ಎಲ್ಲ ಕಡೆ ನಾವು ಈ ಫಾರ್ಮೆಟ್ನ ನಾವು ಉಪಯೋಗಿಸ್ತೀವಿ. ಏನಕ್ಕೆ? ಆ ಒಂದು ಕಾನ್ಸೆಪ್ಟ್ನ ಈಸಿಯಾಗಿ ಅರ್ಥ ಆಗುತ್ತೆ ಜನರಿಗೆ ಅಂತ. ನೀವು ಬೇಕಾದ್ರೆ ಒಂದು ನ್ಯೂಸ್ ಪೇಪರಲ್ಲಿ ನೋಡ್ಬೋದು, ನೀವು ಈ ಫಾರ್ಮೆಟಲ್ಲೇ ಇರುತ್ತೆ, 5Ws1H ಫಾರ್ಮೆಟಲ್ಲೇ ಇರುತ್ತೆ. ಅದ್ರ ಜೊತೆಗೆ ಲಾಸ್ಟಲ್ಲಿ ಮಾತ್ರ ಒಂದು ಸ್ವಲ್ಪ ಪ್ಯಾರಾಗ್ರಾಫ್ ಜಾಸ್ತಿ ಇರುತ್ತೆ, ಅಂದರೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ನ, ಆ ಒಂದು ಫಾರ್ಮ್ಯಾಟನ್ನು ನಾನು ಇಲ್ಲಿಗೆ ತೊಗೊಬರ್ತಾ ಇದ್ದೀನಿ, ಈ ಒಂದು ವರ್ಲ್ಡ್ ಹಿಸ್ಟ್ರಿಗೆ ತೊಗೊಬಂದು ನಾನು ನಿಮಗೆ ಆ ಕಾನ್ಸೆಪ್ಟ್ನ ನಿಮಗೆ ಈ 5Ws1Hನಲ್ಲಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ಸ್ನೇಹಿತರೆ. ಫಸ್ಟ್ ನಾವು ಏನು ವಿಷಯ ತಿಳ್ಕೊಳ್ಳೋಣ ಅಂತ ಬಂದಾಗ, ನಾವು ಯಾವುದೇ ಕಾರಣಕ್ಕೂ ನಾವೇನೇ ಆದರೂ ನಾವು ಫೌಂಡೇಶನ್ಗೆ ಹೋಗಬೇಕು. ಫೌಂಡೇಶನ್ಸ್ ಅಂದರೆ ಯಾವ್ದು ಬರುತ್ತೆ ನಮಗೆ ಅಂತ ಅಂದರೆ, ಯಾವುದು ಮನೆ ಕಟ್ಟಬೇಕಾದ್ರೂ ನಿಮಗೆ ಫೌಂಡೇಶನ್ ಅಗತ್ಯ ಇದೆ. ಈಗ ಮರ ಬೆಳಿಬೇಕಂದ್ರೂ ಅದಕ್ಕೆ ಫಸ್ಟ್ ಏನು ಮಾಡಬೇಕು, ಬೇರು ಬಿಡಬೇಕು, ಸಸ್ಯ ಆಗಬೇಕು, ಅದು ಮರ ಆಗುತ್ತೆ. ಅದು ಬೇರೆ ಇಂಪಾರ್ಟೆಂಟ್, ರೂಟ್ ಈಸ್ ದ ಮೇನ್ ಇಂಪಾರ್ಟೆಂಟ್. ರೂಟ್ ಯಾವುದು ಅಂತ ಅಂದರೆ, ನಮ್ಮ NCERT ಸೀರೀಸ್ ವರ್ಲ್ಡ್ ಹಿಸ್ಟ್ರಿನಲ್ಲಿ ಸಿವಿಲೈಸೇಷನ್, ಏನ್ಷಿಯಂಟ್ ಸಿವಿಲೈಸೇಷನ್ಗೆ ಬರೋಣ ಸ್ನೇಹಿತರೆ. ನಾಗರಿಕತೆ ಅಂದರೆ ಏನು? ಈ ನಾಗರಿಕತೆ ಅಂದರೆ ಒಂದು ವ್ಯವಸ್ಥಿತವಾದಂತಹ ಹಂತವನ್ನ ತಲುಪಿದ ಮಾನವನ ಅಥವಾ ಮನುಷ್ಯನ ಸಮಾಜವನ್ನ ಮತ್ತು ಆರ್ಥಿಕತೆಯನ್ನ ಅಥವಾ ಅವನ ಒಂದು ಸಂಸ್ಕೃತಿಯನ್ನ ನಾಗರಿಕತೆ ಅಂತ ನಾವು ಕ್ಯಾಶುಯಲ್ ಆಗಿ ವರ್ಣಿಸ್ತೀವಿ. ಸೊ ನಿಮಗೆ ನಾಗರಿಕತೆ ಅಂದ್ರೇನು ಅಂತ ನಿಮ್ಗೆ ಐಡಿಯಾ ಬಂತು. ನಾವು ಸಿವಿಲೈಸೇಷನ್ಸ್ ಅಂತ ಬಂದಾಗ ನಾವು ಫಸ್ಟ್ ಯಾವ್ದು ಬರುತ್ತೆ, ಫಸ್ಟ್ ಎಸ್ಟಾಬ್ಲಿಷ್ ಆಗಿದ್ದು ಫಸ್ಟ್ ಸಿವಿಲೈಸೇಷನ್ ಅಂತ ಹೇಳ್ತೀವಿ. ಯಾವುದು ಫಸ್ಟ್ ಸಿವಿಲೈಸೇಷನ್? ಅದೇ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್, ಮೆಸೊಪೊಟೇಮಿಯನ್ ನಾಗರಿಕತೆ. ಇದೇ ನಮ್ಮ ಮೊದಲ ಒಂದು ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು ಇಡೀ ಜಗತ್ತಿಗೆ ಸ್ನೇಹಿತರೆ. ಈ ಒಂದು ನಾಗರಿಕತೆ ಇಲ್ಲ ಅಂದರೆ ಕೆಲವೊಂದು ಆವಿಷ್ಕಾರಗಳಾಗಿರ್ಬೋದು, ಕೆಲವೊಂದು ನಾವು ಈಗಲೂ ಬಳಸ್ತಿರೋವಂಥದ್ದನ್ನು ನಾವು ನೋಡೋಕ್ಕಾಗ್ತಿರ್ಲಿಲ್ಲ, ಕೇಳಿಸ್ಕೊಳಕ್ಕಾಗ್ತಿರ್ಲಿಲ್ಲ, ಅಥವಾ ಅದನ್ನು ನಾವು ಸೆನ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಸ್ನೇಹಿತರೆ. ಏನಿದೆ ಅದರಲ್ಲಿ ಅಂಥದ್ದೇನು, ಈ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಅಷ್ಟೊಂದು ಏನು ಇಂಪಾರ್ಟೆಂಟಾ ಅಂತ ನೀವು ಕೇಳಿದ್ರೆ, ಹೌದು ಸ್ನೇಹಿತರೆ, ಇಂಪಾರ್ಟೆಂಟೇ. ಇದಿಲ್ಲ ಅಂದರೆ ಇಡೀ ಜಗತ್ತು ಅರ್ಧಕ್ಕರ್ಧ ಇಲ್ಲ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ನಾವು ಮುಂದಿನಲ್ಲಿ ನೋಡ್ಕೊಂಡು ಹೋಗೋಣ ಸ್ನೇಹಿತರೆ. ಈ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಹೇಗೆ ಬಂತು, ಅದರದ್ದು ಒರಿಜಿನ್ ಏನಾಯಿತು ಅಂತ ತಿಳ್ಕೊಳ್ಳೋದಾದರೆ, ನಾವು ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ,
ಈ ಸಿವಿಲೈಸೇಷನ್ ಅಂತ, ಈ ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ನ ನಾಗರಿಕತೆಯ ತೊಟ್ಟಿಲು, ದ ಕ್ರಾಡಲ್ ಆಫ್ ದ ಸಿವಿಲೈಸೇಷನ್ ಅಂತಾನೆ ಹೇಳ್ತೀವಿ. ಏನಕ್ಕೆ ಇದನ್ನ ನಾಗರಿಕತೆಯ ತೊಟ್ಟಿಲು ಅಂತ ಹೇಳ್ತೀವಿ ಅಂದ್ರೆ, ಇದು ಫಸ್ಟ್ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು ಇನ್ ದ ಹೋಲ್ ವರ್ಲ್ಡ್. ಈ ಸಿವಿಲೈಸೇಷನ್ ಇಂದನೇ ಮುಂದೆ ಬರುವಂತ ಹಲವಾರು ಸಿವಿಲೈಸೇಷನ್ಗಳು ಇದರಿಂದ ಪ್ರೇರೇಪಣೆಗೊಂಡಿದೆ, ಇದರಿಂದ ಕೆಲವು ಅಂಶಗಳನ್ನ ತಗೊಂಡಿದೆ. ಇದು ತರ ಒಂದು ತೊಟ್ಟಿಲ್ ತರಾನೇ ಇದೆ. ಲೈಕ್ ಏನಂತ ಹೇಳ್ಬೋದು, ತೊಟ್ಟಿಲು ಅನ್ನೋದಕ್ಕೆ ಒಂದು ಬೇಸಿಕ್ ಫೌಂಡೇಶನ್ ಹಾಕಿ ಕೊಟ್ಟಿದೆ. ಒಂದು ಮನೆಯ ಕಟ್ಟಕ್ಕೆ ಒಂದು ಫೌಂಡೇಶನ್ ಹೇಗೆ ಹಾಕ್ತಾರೋ, ಈ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಕೂಡ ಒಂದು ಫೌಂಡೇಶನ್ ಹಾಕಿ ಕ್ರಾಡಲ್ ತರ ವರ್ಕ್ ಮಾಡಿದೆ ಸ್ನೇಹಿತರೆ. ಈ ಮೆಸೊಪೊಟೋಮಿಯಾ ಅಂದ್ರೆ ಏನು, ಮೀನಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಈ ಮೆಸೊಪೊಟೋಮಿಯಾ ಅನ್ನೋದು ಒಂದು ಗ್ರೀಕ್ ವರ್ಡ್. ಏನದು ಅಂದ್ರೆ ದ ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್ ಅಂತ ಅರ್ಥ ಬರುತ್ತೆ. ಈ ಮೆಸೊಪೊಟೋಮಿಯನ್ ಅಲ್ಲ, ಮೆಸೊಪೊಟೋಮಿಯಾ ಅಂದ್ರೆ ಇದರ ಅರ್ಥ ಏನಂದ್ರೆ ಸ್ನೇಹಿತರೆ, ಎರಡು ನದಿಗಳ ನಡುವೆ ಇರುವ ಒಂದು ಪ್ರದೇಶವನ್ನ ಮೆಸೊಪೊಟೋಮಿಯಾ ಅಂತ ಹೇಳ್ತೀವಿ. ಅದು ಗ್ರೀಕ್ ಲ್ಯಾಂಗ್ವೇಜ್ ಇಂದ ಬಂದಿದ್ದು ಸ್ನೇಹಿತರೆ. ಲೊಕೇಶನ್ಗೆ ಬಂದ್ರೆ ಅಂದ್ರೆ ಎಲ್ಲಿದೆ ಈ ಒಂದು ಮೆಸೊಪೊಟೋಮಿಯಾ, ಎಲ್ಲಿದೆ? ಇಂಡಿಯಾದಲ್ಲಿ ಇದೆಯಾ? ಪ್ರೆಸೆಂಟ್ ಇಂಡಿಯಾನಾ, ಪ್ರೆಸೆಂಟ್ US ನಾ, ಇರಾಕ ಅಂತ ತಿಳ್ಕೊಂಡ್ರೆ ಸ್ನೇಹಿತರೆ, ಈ ಒಂದು ಮೆಸೊಪೊಟೋಮಿಯಾ ಸಿವಿಲೈಸೇಷನ್ ಉದ್ಭವ ಆಗಿದ್ದು ಅಥವಾ ಒಂದು ಒರಿಜಿನ್ ಆಗಿದ್ದು ಟೈಗ್ರಿಸ್ ಮತ್ತೆ ಯೂಫ್ರೇಟ್ಸ್ ಅನ್ನೋ ಒಂದು ಎರಡು ನದಿಗಳ ನಡುವೆ ಇರುವಂತಹ ಒಂದು ಭೂಮಿ ಮೇಲೆ ಅಥವಾ ಭೂಮಿಯಲ್ಲಿ ಈ ಒಂದು ಸಿವಿಲೈಸೇಷನ್ ಹುಟ್ಕೊತ್ತು. ಅದು ಯಾವುದು? ಇದು ಪ್ರೆಸೆಂಟ್ ಎಲ್ಲಿದೆ ಅಂದ್ರೆ ಇರಾಕ್ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಸಮ್ ಪಾರ್ಟ್ಸ್ ಆಫ್ ಸಿರಿಯಾ ಆಗಿರ್ಬೋದು, ಟರ್ಕಿ ಆಗಿರ್ಬೋದು, ಈ ದೇಶಗಳ ನಡುವೆ, ಈ ದೇಶಗಳಲ್ಲಿ, ಈ ಒಂದು ಪ್ರಾಂತ್ಯಗಳಲ್ಲಿ ಏನು ಮಾಡರ್ನ್ ಏನೇನು ಈ ದೇಶಗಳ ಹೆಸರು ಹೇಳಿದೆ, ಈ ದೇಶಗಳಲ್ಲಿ ಮೊದಲು ಈ ಸಿವಿಲೈಸೇಷನ್ ಹುಟ್ಕೊಂಡಿದ್ದು, ಬರ್ತ್ ಆಗಿದ್ದು ಅಥವಾ ಬಾರ್ನ್ ಆಗಿದ್ದು, ಅಥವಾ ಅದನ್ನ ಈ ನಾಗರಿಕತೆ ಜನನ ಆಗಿದ್ದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಟೈಮ್ ಪೀರಿಯಡ್ ಅಂತ ಬಂದ್ರೆ ಯಾವಾಗ ಇದು ಕಾಲ ಸಮಯ ಅಂತ ಹೇಳ್ತೀವಿ. ಯಾವಾಗ ಇದು ಬಂತು ಅಂದ್ರೆ 5000 BCE ಇಂದ 539 BCE ವರೆಗೆ ಈ ಒಂದು ಟೆನ್ಯೂರ್ನಲ್ಲಿ, ಈ ಒಂದು ಡ್ಯೂರೇಷನ್ ಅಲ್ಲಿ, ಈ ಒಂದು ಕಾಲಮಾನದಲ್ಲಿ ಈ ಮೆಸೊಪೊಟೋಮಿಯಾ ಸಿವಿಲೈಸೇಷನ್ ಇತ್ತು. ಯಾವಾಗ ಅದು ಕೊನೆ ಆಗ್ತು ಅಂತ ಅಂದ್ರೆ ಫಾಲ್ ಆಫ್ ಬ್ಯಾಬಿಲೋನ್ ಅಂತ ಬರುತ್ತೆ. ಒಂದು ಬ್ಯಾಬಿಲೋನ್ ಸಾಮ್ರಾಜ್ಯ ಯಾವಾಗ ನಶಿಸಿ ಹೋಗುತ್ತೆ, ಯಾವಾಗ ಅದು, ಆಗ ಈ ಒಂದು ಮೆಸೊಪೊಟೋಮಿಯಾ ಸಿವಿಲೈಸೇಷನ್ ಕೂಡ ಅಲ್ಲಿಗೆ ಎಂಡ್ ಆಗುತ್ತೆ ಸ್ನೇಹಿತರೆ. 5000 BCE ಇಂದ ಫಾಲ್ ಆಫ್ ಬ್ಯಾಬಿಲೋನ್ 539 BCE ನಲ್ಲಿ ಆಗುತ್ತೆ. ಅಲ್ಲಿವರೆಗೆ ಈ ಒಂದು ಮೆಸೊಪೊಟೋಮಿಯಾ ಸಿವಿಲೈಸೇಷನ್ ಇರುತ್ತೆ. ಇದು ಅದೊಂದು ಟೈಮ್ ಲೈನ್ ಬರುತ್ತೆ ಸ್ನೇಹಿತರೆ. ಇದ್ರದ್ದು ಮೇನ್ ಸಿಗ್ನಿಫಿಕೆನ್ಸ್ ಏನು, ಈ ಮೆಸೊಪೊಟೋಮಿಯಾ ಸಿವಿಲೈಸೇಷನ್ ನ ಮೇನ್ ಸಿಗ್ನಿಫಿಕೆನ್ಸ್ ಏನು ಅಂತ ಅಂದ್ರೆ, ಇದು ಒಂದು ಅರ್ಬನ್ ಸಿವಿಲೈಸೇಷನ್. ದಿಸ್ ಇಸ್ ದ ಫಸ್ಟ್ ಅರ್ಬನ್ ಸಿವಿಲೈಸೇಷನ್. ಇದು ಒಂದು ಸಿಟಿ ಲೈಫ್, ನಾವು ಏನೀಗ ಮೈಸೂರು ಸಿಟಿ, ಬೆಂಗಳೂರು ಸಿಟಿ ಅಂತ ಹೇಳ್ತೀವಿ, ಆ ಒಂದು ಸಿಟಿ ಲೈಫ್ ನ ಅನುಭವಿಸಿರುವಂತಹ ಒಂದು ಜನಾಂಗದವರು ಅವರು. ಅದೇ ಫಸ್ಟ್ ಸಿಟಿ ಲೈಫ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಏನಿದು ಇದರಲ್ಲಿ ಇನ್ನೊಂದು ಸಿಗ್ನಿಫಿಕೆನ್ಸ್ ಏನು ಅಂದ್ರೆ, ಸೆಕೆಂಡ್ ಸಿಗ್ನಿಫಿಕೆನ್ಸ್ ಏನಂದ್ರೆ, ಹ್ಯುಮ್ಯಾನಿಟಿ ಅಥವಾ ಹ್ಯೂಮನ್ಸ್ ಏನ್ ಮಾಡಿದ್ದಾರೆ, ನೊಮ್ಯಾಡಿಕ್ ಲೈಫ್ ಇಂದ ನಾಗರಿಕನಾಗಿ ಒಂದು ಹ್ಯೂಮನ್ ಲೈಫ್ಗೆ ಟ್ರಾನ್ಸಿಷನ್ ಆಗುತ್ತಲ್ಲ, ಮತ್ತೆ ಸೆಟಲ್ ಆಗಿರ್ತಾರಲ್ಲ, ಆ ಒಂದು ಸಿಗ್ನಿಫಿಕೆನ್ಸ್ ಇದರಲ್ಲಿ ಇದೆ ಸ್ನೇಹಿತರೆ. ಇದನ್ನ ನಾವು ನೋಡ್ಬೋದು, ಈ ಸಿಗ್ನಿಫಿಕೆನ್ಸ್ ನಾವು ನೋಡ್ಬೋದು ಸ್ನೇಹಿತರೆ. ಎಸ್ಪೆಷಲಿ ಈ ಸಿವಿಲೈಸೇಷನ್ ಇಸ್ ಅ ಟ್ರಾನ್ಸ್ಫಾರ್ಮೇಶನ್ ಯಾವ್ದ್ರಿಂದ, ಫ್ರಮ್ ದ ನೊಮ್ಯಾಡಿಕ್ ಲೈಫ್ ಇಂದ ಸೆಟಲ್ಡ್ ಹ್ಯೂಮನ್ ಲೈಫ್ ವರೆಗೂ ನಾವು ನೋಡ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ನಾವು ಕಾಂಪ್ಲೆಕ್ಸ್ ಸೊಸೈಟೀಸ್ ಗಳನ್ನ ನೋಡ್ಬೋದು. ನಾವು ಈಗ ಏನ್ ಸೊಸೈಟಿ ನೋಡ್ತಾ ಇದೀವಿ, ಆಗ್ಲೇ 5000 ವರ್ಷಗಳ ಹಿಂದೆ ನೋಡಿದಂತಹ ಜನಾಂಗದವರು ಅವರು. ಆ ಒಂದು ಸಿವಿಲೈಸೇಷನ್ ಮೆಸೊಪೊಟೋಮಿಯಾ ಸಿವಿಲೈಸೇಷನ್. ಈ ಸಿಗ್ನಿಫಿಕೆನ್ಸ್ಗೋಸ್ಕರನೇ ಒಂದು ಏನ್ ಸಿಗ್ನಿಫಿಕೆನ್ಸು, ದಿಸ್ ಇಸ್ ಅ ಅರ್ಬನ್ ಸಿವಿಲೈಸೇಷನ್, ಸಿಟಿ ಇರುವಂತಹ ಒಂದು ಸಿವಿಲೈಸೇಷನ್. ಎರಡನೇದು ಅಲೆಮಾರೆ ಜೀವನವನ್ನ ಸಾಗಿಸಿದಂಥವರು, ಆ ಥರ ಬದುಕ್ತಿದ್ದವರು ಒಂದು ಸೊಸೈಟಿಯಲ್ಲಿ ಕಾಂಪ್ಲೆಕ್ಸ್ ಆಗಿ, ಡಿಸಿಪ್ಲಿನ್ಡ್ ಆಗಿ, ಒಂದು ಸೆಟಲ್ ಆಗಿ, ಹ್ಯೂಮನ್ ತರ, ಮನುಷ್ಯನ ತರ ಬಾಳ್ತಿರುವಂತದ್ದು. ಆ ಒಂದು ಟ್ರಾನ್ಸಿಷನ್ಗೋಸ್ಕರನೇ ಇದನ್ನ ನಾವು ಈ ಒಂದು ಸಿವಿಲೈಸೇಷನ್ ನ ಕ್ರಾಡಲ್ ಆಫ್ ದ ಸಿವಿಲೈಸೇಷನ್, ನಾಗರಿಕತೆಗಳ ತೊಟ್ಟಿಲು ಅಂತ ಕರಿತೀವಿ ಸ್ನೇಹಿತರೆ. ಮುಂದಕ್ಕೆ ನಾವು ನೋಡೋದಾದ್ರೆ ಜಿಯೋಗ್ರಫಿ ಅಂಡ್ ದ ಗಿಫ್ಟ್ ಆಫ್ ರಿವರ್ಸ್. ಆ ಜಿಯೋಗ್ರಫಿ ಏನು, ಯಾವ ತರ, ಯಾವ ಶೇಪ್ ಅಲ್ಲಿ ಇದೆ, ಹಾಗೇನೆ ಆ ಒಂದು ರಿವರ್ಸ್ ಟೈಗ್ರಿಸ್ ಅಂಡ್ ಯೂಫ್ರೇಟ್ಸ್ ಅನ್ನೋ ಒಂದು ರಿವರ್ ಈ ಸಿವಿಲೈಸೇಷನ್ಗೆ, ಅಲ್ಲಿರಂತಹ ಒಂದು ಜನಗಳಿಗೆ, ಅಲ್ಲಿದ್ದಂತಹ ಒಂದು ಹ್ಯೂಮನ್ ಲೈಫಿಗೆ ಯಾವ ತರ ಹೆಲ್ಪ್ ಮಾಡ್ತು, ಯಾವ ತರ ಗಿಫ್ಟ್ ಆಗಿ ಅದು ಒಂದು ವರದಾನವಾಗಿ ಒಂದು ಮಾರ್ಪಡಿಸ್ತು ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ, ಫಸ್ಟ್ ಪಾಯಿಂಟ್ ಬಂದು ಹಾರ್ನೆಸಿಂಗ್ ಆಫ್ ರಿವರ್. ಈ ಹಾರ್ನೆಸಿಂಗ್ ಆಫ್ ರಿವರ್ ಅಂತ ಅಂದ್ರೆ ಏನು ಅಂದ್ರೆ, ಈ ರಿವರ್ ಇಂದ ಏನೇನ್ ಉಪಯೋಗ ಆಯ್ತು, ಏನೇನಕ್ಕೆ ಹೆಲ್ಪ್ ಆಯ್ತು ಅಂತ ಬಂದ್ರೆ, ಫಸ್ಟ್ ಪಾಯಿಂಟ್ ಬಂದ್ರೆ ಫರ್ಟೈಲ್ ಕ್ರೆಸೆಂಟ್ ಅಂತ ಬರುತ್ತೆ.
ಏನಿದು ಫರ್ಟೈಲ್ ಕ್ರೆಸೆಂಟ್ ಅಂದ್ರೆ ಒಂದು ಈ ಜಿಯೋಗ್ರಫಿ ನೋಡೋದಾದ್ರೆ ಅದೊಂದು ಭೂಗೋಳ ನೋಡೋದಾದ್ರೆ ಅಥವಾ ಅದೊಂದು ಸ್ಟ್ರಕ್ಚರ್ ನೋಡೋದಾದ್ರೆ ಆ ಪ್ರಾಂತ್ಯದ್ದು ಹೇಗಿದೆ ಅಂದ್ರೆ ಒಂದು ಅರ್ಧ ಚಂದಿರ ಕ್ರೆಸೆಂಟ್ ಶೇಪ್ ಅಲ್ಲಿ ಇದೆ. ಆ ಒಂದು ಕ್ರೆಸೆಂಟ್ ಶೇಪ್ ನಲ್ಲಿ ಇರುವಂತ ಒಂದು ಜಾಗ ಅದು ಜಿಯೋಗ್ರಫಿ. ಆ ಒಂದು ಪ್ರದೇಶಗಳಲ್ಲಿ ರಿಚ್ ಫರ್ಟೈಲ್ ಸಾಯಿಲ್ ಇರುತ್ತೆ. ಯಾಕೆ? ಎರಡು ಕಡೆನೂ ನದಿ, ಅದಕ್ಕೋಸ್ಕರ ಏನಾಗಿದೆ, ಎರಡರ ಕಡೆನೂ ನದಿ ಇರೋದ್ರಿಂದ ಹೀಗಿದೆ ಅರ್ಧ ಚಂದ್ರ, ಈ ಕಡೆ ನದಿ ಈ ಕಡೆನೂ ನದಿ ಇದೆ. ಸೊ ಅದಕ್ಕೆ ಅಲ್ಲಿನ ಒಂದು ಸಾಯಿಲ್ ಏನಿದೆ, ಸಿಲ್ಟ್ ಏನಿದೆ, ಫರ್ಟೈಲ್ ಆಗಿರುತ್ತೆ. ಇರಿಗೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಫಾರ್ಮಿಂಗ್ ಮಾಡಕ್ಕಂತೂ ಸ್ನೇಹಿತರೆ ಒಂದು ಬೆಸ್ಟ್ ಜಾಗ ಅಂತಾನೆ ಹೇಳ್ಬೋದು. ಆ ಒಂದು ಟೈಗ್ರಿಸ್ ಮತ್ತೆ ಯೂಫ್ರೇಟ್ಸ್ ಮಧ್ಯದಲ್ಲಿ ಕ್ರೆಸೆಂಟ್ ಶೇಪ್ ಅಲ್ಲಿ ಇರುವಂತ ಆ ಒಂದು ಜಾಗ ಫಾರ್ಮಿಂಗ್ಗೆ ತುಂಬಾ ಹೆಲ್ಪ್ ಆಗ್ತಿತ್ತು ಸ್ನೇಹಿತರೆ. ಅದಕ್ಕೋಸ್ಕರನೇ ಅಲ್ಲಿ ಒಂದು ಸಿವಿಲೈಸೇಷನ್ ನ ಬೆಳೀತು, ತುಂಬಾ ದಿನ ಉಳಿತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನೊಂದು ಇನ್ವೆನ್ಷನ್ಸ್ ನ ಮಾಡಿದ್ರು, ಅದು ನಾವೇನೋ ಮಾಡ್ತಾ ಇದೀವಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅದು ಇದು ಅಂತೆಲ್ಲ ಅಂತೀವಿ. ಬಟ್ ಅಂದಿನ ಜನತೆಗೆ, ಅಲ್ಲಿದ್ದಂತಹ ಜನರಿಗೆ ಆಗ್ಲೇ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಒಂದು ಅರಿವಿತ್ತು. ಆ ಜಾಗದಲ್ಲಿ ತುಂಬಾ ಮಳೆ ಇತ್ತು, ಯಾಕಂದ್ರೆ ಈ ಕಡೆನೂ ನದಿ ಆ ಕಡೆನೂ ನದಿ, ಮಧ್ಯದಲ್ಲಿ ಏನು ಭೂಪ್ರದೇಶ ಇತ್ತು ಅಲ್ಲಿಗೆ ಏನಾಗುತ್ತೆ, ಯಾವಾಗ್ಲೂ ಮಳೆ ಜಾಸ್ತಿ ಇತ್ತು. ಸೊ ಅದಕ್ಕೆ ಏನ್ ಮಾಡಿದ್ರು, ಆ ಮಳೆನ ಯಾವಾಗ ಬೇಕಾದ್ರೆ ಅವಾಗ ಬರ್ತಿತ್ತು, ಆಂಟಿಸಿಪೇಟೇ ಮಾಡಕ್ ಆಗ್ತಿರ್ಲಿಲ್ಲ. ಅದನ್ನ ಈಗ ಬರ್ಬೋದು, ಜುಲೈಯಲ್ಲಿ ಬರ್ಬೋದು, ಜೂನಲ್ಲಿ ಬರ್ಬೋದು ಅಂತ ನಾವು ಈಗೇನ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇಂದ. ಬಟ್ ಆಗ ಆ ತರ ಎಲ್ಲ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅವಾಗ ಏನ್ ಮಾಡ್ತಿದ್ರು, ಆಗ ಜನತೆ ಅಲ್ಲಿದ್ದಂಥವ್ರು ಒಂದು ಕೆನಲ್ಸ್ ಅನ್ನ, ಡೈಕ್ಸ್ ಅನ್ನ ಕಟ್ಟಿ ಇಡ್ತಿದ್ರು. ಏನಕ್ಕೆ? ಮಳೆಗಳಲ್ಲಿ ಬಂದಾಗ ಶೇಖರಣೆ ಆಗಿರ್ಲಿ. ಶೇಖರಣೆ ಆದರೆ ಅದನ್ನ ನಾವು ನದಿಗಳಿಗೆ ಅಥವಾ ನಾವು ಒಂದು ವ್ಯವಸಾಯಕ್ಕೆ ಇರಿಗೇಷನ್ ಫೆಸಿಲಿಟೀಸ್ನ ನಾವು ಮಾಡ್ಕೋಬಹುದು, ಫಾರ್ಮಿಂಗ್ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ, ಅಥವಾ ಕುಡಿಯಕ್ಕಾಗಿರ್ಬೋದು, ಯಾವುದೋ ಒಂದು ಕಾರಣಕ್ಕೆ ಆ ಒಂದು ನದಿಯ ನೀರನ್ನ ಅಥವಾ ಮಳೆ ನೀರನ್ನ ಉಪಯೋಗಿಸ್ಕೊತಾ ಇದ್ರು ಸ್ನೇಹಿತರೆ. ನದಿಯಲ್ಲಿ ಬರುವಂತ ನೀರನ್ನು ಉಪಯೋಗಿಸ್ಕೊತಾ ಇದ್ರು. ಹಾಗೇನೆ ಅವರು ಮಳೆಗಾಲಕ್ಕೆ ಸೂಕ್ತವಾಗ ಇರ್ಲಿ ಅಂತ ಕೆನಲ್ಸ್ ಅನ್ನ, ಡೈಕ್ಸ್ ಅನ್ನ, ಲೆವೀಸ್ ಅನ್ನೋದನ್ನ ಕೂಡ ಅವರು ಕನ್ಸ್ಟ್ರಕ್ಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಿದ್ರು ಸ್ನೇಹಿತರೆ. ಏನಕ್ಕೆ? ಇರಿಗೇಷನ್ ಹೆಲ್ಪ್ ಆಗಲಿ ಅಂತ. ಇನ್ನೊಂದು ಏನಾಗ್ತಿತ್ತು, ಈ ಇರಿಗೇಷನ್ ಮತ್ತೆ ಈ ಒಂದು ಫಾರ್ಮಿಂಗ್ ತುಂಬಾ ಜಾಸ್ತಿ ಆಗ್ತಾ ಇದ್ದಾಗ ಏನಾಗುತ್ತೆ, ಈಲ್ಡಿಂಗ್ ಆಫ್ ದಿ ಕ್ರಾಪ್ಸ್ ಜಾಸ್ತಿ ಆಗುತ್ತೆ. ಏನಾಗುತ್ತೆ, ಸರ್ಪ್ಲಸ್ ಫುಡ್ ಗ್ರೈನ್ಸ್ ಜಾಸ್ತಿ ಆಗುತ್ತೆ. ಅವಾಗ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ಈ ಫಾರ್ಮಿಂಗು ತುಂಬಾ ಊಟಕ್ಕೆ ಜಾಗಗಳು ಸುಮಾರು ಇತ್ತು. ಊಟಕ್ಕಾಗಿರ್ಬೋದು, ಎಲ್ಲದಕ್ಕೂ ಬೆಳ್ಕೋತಾ ಇದ್ರು. ಸೊಪ್ಪು, ಸದೆ, ಆಲೂಗೆಡ್ಡೆ ಅಂತದನ್ನೆಲ್ಲ ನಾವು ಬೆಳ್ಕೊಂಡು ಶೇಖರಣೆ ಮಾಡ್ತಾರೆ. ಈ ಒಂದು ಸರ್ಪ್ಲಸ್ ಫುಡ್ ಏನು ಸರ್ಪ್ಲಸ್ ಆಗಿ ಬೆಳೀತಿದೆ ಅಂತದಕ್ಕೆ ಏನ್ ಮಾಡಿದ್ರು, ಎಷ್ಟು ಬೇಕೋ ಅವ್ರು ಅಷ್ಟೇ ಉಳ್ಕೊತಿದ್ರು. ಇನ್ನೆಲ್ಲ ಹುಳ ಹುಟ್ಟೆಗಳು ಬಂದು ತಿನ್ಕೋತಾ ಇತ್ತು ಅಲ್ವಾ. ಅದಕ್ಕೆ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಅದನ್ನ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಉದಾಹರಣೆಗೆ ಸ್ನೇಹಿತರೆ, ನನ್ನ ಹತ್ರ 2 kg ಅಕ್ಕಿ ಇರುತ್ತೆ. ನನಗೆ ಬೇಕಾಗಿರೋದೇನು 1 kg ಅಕ್ಕಿ. 1 kg ಅಕ್ಕಿ ಸಾಕು ನನಗೆ. ಇನ್ನೊಂದು kg ಅಕ್ಕಿನ ಏನ್ ಮಾಡ್ತಿದ್ದೆ, ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ ಅಥವಾ ಒಂದು ಮಾರ್ತೀನಿ. ಅದನ್ನೇ ಅವರು ಮಾಡ್ತಿದ್ರು ಸ್ನೇಹಿತರೆ. ಈ ಮಾರೋದನ್ನ ಅವಾಗಲೇ ಅವರು ಕಲ್ತಿದ್ರು. ಆ ಒಂದು ಮೆಸೊಪೊಟೇಮಿಯಾ ಸಿವಿಲೈಸೇಷನ್ ಅಲ್ಲಿ ಆ ನಾಗರಿಕತೆಯ ಜನರು ಉಳಿದಂತದ್ದನ್ನ ಮಾರ್ತಾ ಇದ್ರು, ಟ್ರೇಡ್ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದು ಏನ್ ಮಾಡಿದ್ರು, ಆ ಒಂದು ಟ್ರೇಡಿಂಗ್ ಅಲ್ಲಿ ಆಗ್ತಿದಾಗ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇತ್ತು. ಹಾಗೇನೆ ಸಿಟೀಸ್ ಗಳನ್ನ ಹಂಗೆ ನಿರ್ಮಾಣ ಮಾಡ್ಕೊತಾ ಇದ್ರು ಸ್ನೇಹಿತರೆ. ಇದೆಲ್ಲ ಒಂದೊಂದು ಅವರ ಒಂದು ಇನ್ವೆನ್ಷನ್ಸ್ ಆಗಿರ್ಬೋದು, ಡಿಸ್ಕವರೀಸ್ ಆಗಿರ್ಬೋದು, ಟ್ರೇಡ್ ನ ಕಂಡುಹಿಡಿದ್ರು. ಹೀಗೇನೆ ಅವರು ಸುಮಾರು ಆವಿಷ್ಕಾರಗಳನ್ನ ಕಂಡುಹಿಡಿದ್ರು. ಆ ಜಿಯೋಗ್ರಫಿನಲ್ಲಿ ಇದ್ದಂತಹ ಒಂದು ನೆಗೆಟಿವ್ಸ್ ಗಳನ್ನ, ಈಗ ಮಳೆ ಬರ್ತಿತ್ತು, ಜಾಸ್ತಿ ಮಳೆ ಬಂದಾಗ ಏನಾಗುತ್ತೆ, ಕೊಚ್ಚೋಗುತ್ತೆ. ಸೊ ಅದನ್ನ ಅವ್ರು ಯಾವ ತರ ಪಾಸಿಟಿವ್ ಆಗಿ ಮಾಡ್ಕೊಂಡು ಅಂದ್ರೆ, ಒಂದು ತೊಟ್ಟಿಗಳನ್ನ ಕಟ್ಟೋದಾಗಿರ್ಬೋದು, ಡೈಕ್ಸ್ ಗಳನ್ನ ಕಟ್ಟೋದಾಗಿರ್ಬೋದು, ಕೆನಲ್ಸ್ ನ ಕಟ್ಟೋದಾಗಿರ್ಬೋದು ಮಾಡಿ ಆ ನೀರ್ನ ಶೇಖರಿಸ್ಕೊತಾ ಇದ್ರು. ಆಗ ಆ ಒಂದು ಐಡಿಯಾಸ್ ಗಳನ್ನೆಲ್ಲ ತಗೊಂಡ್ಬರ್ತಾ ಇದ್ರು ಸ್ನೇಹಿತರೆ. ಇದು ಆ ಒಂದು ರಿವರ್ಸ್ ಇಂದ ಗಿಫ್ಟ್ ಆದಂತಹ ಒಂದು ಅಂಶಗಳನ್ನಂತ ಹೇಳ್ಬೋದು ಸ್ನೇಹಿತರೆ. ಆ ನದಿಗಳಿಂದ, ಆ ಒಂದು ಯೂಫ್ರೇಟ್ಸ್ ಮತ್ತೆ ಟೈಗ್ರಿಸ್ ಇಂದ ಈ ತರ ಎಲ್ಲ ಹೆಲ್ಪ್ ಆಗ್ತಾ ಇತ್ತು. ಯಾವ ತರ ಒಂದು ರಿಚ್ ಫರ್ಟೈಲ್ ಲ್ಯಾಂಡ್ ಇರ್ತಿತ್ತು, ಫಾರ್ಮಿಂಗ್ ಆಗ್ತಾ ಇತ್ತು, ಆಮೇಲಿಂದ ಇರಿಗೇಷನ್ ಫೆಸಿಲಿಟೀಸ್ ಮಾಡ್ಕೊಳ್ತಾ ಇದ್ರು. ಹಾಗೇನೆ ಫುಡ್ ಸರ್ಪ್ಲಸ್ ಆದಾಗ ಟ್ರೇಡ್ ಕಲ್ತ್ಕೊಂಡ್ರು, ಎಕ್ಸ್ಪ್ಯಾಂಡ್ ಆಫ್ ಸಿಟೀಸ್ನ ಫಾರ್ಮ್ ಮಾಡಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರು. ಹಾಗೇನೆ ಪಾಪ್ಯುಲೇಷನ್ ಗ್ರೋ ಮಾಡಿಕೊಂಡ್ರು. ಹೀಗೆ ಅವರ ಒಂದು 5539 BC ನಲ್ಲಿ ಆದಂತ ಒಂದು ಆವಿಷ್ಕಾರ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಒಂದು ಈ ರಿವರ್ಗಳ ಒಂದು ಕೊಡುಗೆಯಿಂದ ಆದಂತಹ ಒಂದು ಬೆಳವಣಿಗೆ. ಸ್ನೇಹಿತರೆ, ಈಗ ನೀವು ಜಿಯೋಗ್ರಫಿ ನೋಡಿದ್ರಿ. ಆ ಜಿಯೋಗ್ರಫಿನ ಆಳಕ್ಕೆ ಒಬ್ಬ ರಾಜ ಬೇಕು. ಮೊದಲೆಲ್ಲ ಯಾವ ತರ ಇತ್ತು, ಮೊನಾರ್ಕಿ ಸಿಸ್ಟಮ್ ಅಂದ್ರೆ ರಾಜರು ಇತ್ತು. ಈಗ ಡೆಮೊಕ್ರೆಟಿಕ್ ಆಗಿದೆ, CM, ಪ್ರೈಮ್ ಮಿನಿಸ್ಟರ್, MLA, MP ಅಂತ ಹೇಗಿದ್ವು, ಆಗ್ಲೂ ರಾಜ, ಮಂತ್ರಿ, ಸಿಪಾಯಿ ಅಂತೆಲ್ಲ ಇತ್ತು. ಆ ಒಂದು ರಾಜ್ಯ ಅಥವಾ ಆ ಒಂದು ಪ್ರಾಂತ್ಯವನ್ನು ಆಳಕ್ಕೆ ಒಬ್ಬ ರಾಜ ಬೇಕಲ್ವಾ. ಆ ರಾಜ್ಯಗಳನ್ನ ಆಳಕ್ಕೆ ಅಂತಾನೆ ಒಂದು ರೂಲರ್ಸ್ ಗಳಿದ್ರು. ಅಂದ್ರೆ 4 ತರದಂತ ಒಂದು ರೂಲರ್ಸ್ ಇದ್ರು, ಅಥವಾ ಒಂದು ಮನೆತನ, ಕಿಂಗ್ಡಮ್ಗಳಿತ್ತು.
ಯಾವುದು? ಫಸ್ಟ್ ಬರೋದು ದ ಸುಮೇರನ್ಸ್, ಸೆಕೆಂಡ್ ಅಕಾಡಿಯನ್ಸ್, ಥರ್ಡ್ ಬ್ಯಾಬಿಲೋನ್ಸ್, ಫೋರ್ತ್ ಅಸೀರಿಯನ್ಸ್ ಅನ್ನೋ ಒಂದು ಈ 4 ರಾಜಮನೆತನದವರು ಈ ಒಂದು ಮೆಸೊಪೊಟೇಮಿಯನ್ ಏರಿಯಾ ಜಿಯೋಗ್ರಫಿನ ಆಳಿದಂತ ರೂಲರ್ಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಸುಮೇರನ್ಸ್ ಅಂದ್ರೆ ಯಾರು, ಯಾವಾಗ ಟೈಮ್ ಲೈನಲ್ಲಿ ಬಂದಿದ್ದು, ಅವರೇನ್ ಇನ್ವೆಂಟ್ ಮಾಡಿದ್ರು ಅಂದ್ರೆ ಅವರು ದೇ ಆರ್ ಕಾಲ್ಡ್ ಆಸ್ ದ ಪಯೋನಿಯರ್ಸ್ ಅಂತ ಕರಿತೀವಿ. ಅವರೇ ಈ ಒಂದು ಫೌಂಡೇಶನ್ ಹಾಕಿದವರು, ಈ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಅಲ್ಲಿ ಫೌಂಡೇಶನ್ ಅವರೇ ಒಂದು ಫಸ್ಟ್ ಅಂತಾನೆ ಹೇಳ್ಬೋದು. ಪಯೋನಿಯರ್ಸ್ ಅಂದ್ರೆ ದೇ ಆರ್ ದ ಫಸ್ಟ್, ದೇ ಆರ್ ದ ಬೇಸಿಕ್ ಫೌಂಡೇಶನ್ ಹಾಕಿದಂತ ಒಬ್ಬ ವ್ಯಕ್ತಿಗಳು ಅವರು. ಆ ಒಂದು ಸುಮೇರನ್ಸ್ ಗುಂಪಿಗೆ ಸೇರಿದಂತ ರಾಜರುಗಳು 4000 ವರ್ಷ 4000 ಸೆಂಚುರಿಯಿಂದ 2334 2334 BCE ಈ ಒಂದು ಡ್ಯೂರೇಷನ್ ಅಲ್ಲಿ ಅಥವಾ ಈ ಒಂದು ಟೈಮ್ ಲೈನ್ ಅಲ್ಲಿ ಆಳದಂತವರು ಈ ಸುಮೇರನ್ ಸ್ನೇಹಿತರೆ. ಇವ್ರನ್ನ ಪಯೋನಿಯರ್ಸ್ ಅಂತ ಕರೀತಾರೆ. ಹಾಗೇನೆ ಇವ್ರು ಏನ್ ಇನ್ವೆಂಟ್ ಮಾಡಿದ್ರು? ಸಿಟೀಸ್ ಗಳನ್ನ ಇನ್ವೆಂಟ್ ಮಾಡಿದ್ರು, ರೈಟಿಂಗ್ ಸಿಸ್ಟಮ್ ನ ತಗೊಬಂದ್ರು, ಉರುಕ್ ಅನ್ನೋ ಒಂದು 2 ಸ್ಟೇಟ್ಗಳನ್ನ ಒಂದು ಲಾಂಚ್ ಮಾಡಿದ್ರು. ಅಂದ್ರೆ ಆ 2 ಸ್ಟೇಟ್ಗಳನ್ನ ತಗೊಬಂದ್ರು, ಉರುಕ್ ಮತ್ತೆ ಎರಡು ಅಂತ ನಾನು ಎಕ್ಸಾಂಪಲ್ ಕೊಟ್ಟಿದ್ದು. ಈ ತರ ಸುಮಾರು ಸ್ಟೇಟ್ಸ್ ಗಳನ್ನ ತಗೊಬಂದ್ರು ಸ್ನೇಹಿತರೆ. ಹಾಗೆ ರೈಟಿಂಗ್ ಫಾರ್ಮ್, ದಟ್ ಈಸ್ ಅ ಕ್ಯುನಿಫಾರ್ಮ್ ಅನ್ನೋ ಒಂದು ರೈಟಿಂಗ್ ಸ್ಟೈಲ್ ಅನ್ನ ಸಹ ಇವರು ತಂದಂತಹ ಮಹನೀಯರು ಅಂತಾನೆ ಹೇಳ್ಬೋದು. ಆಗಿನ ಕಾಲಕ್ಕೆ ಯಾರಿಗೂ ಬರೆಯಕ್ ಬರ್ದಿದ್ದನ್ನ ಇವರು ಬರೆಯೋದನ್ನ, ಕೆತ್ತದನ್ನೆಲ್ಲ ಕಲಿಸ್ಕೊಟ್ಟಂತವ್ರು ಈ ಸುಮೇರನ್ ಸ್ನೇಹಿತರೆ. ಎರಡನೇ ಮನೆತನ ಬಂದು ಅಕಾಡಿಯನ್ಸ್. ಇವರ ಒಂದು ಟೈಮ್ ಲೈನ್ ಬಂದ್ರೆ 2334 ಇಂದ 2154 BCE ವರೆಗೆ ಇವರ ಟೈಮ್ ಲೈನ್ ಇತ್ತು ಸ್ನೇಹಿತರೆ. ಇದನ್ನ ಆಳದಂತ ಒಬ್ಬ ರಾಜ ಯಾರು, ದ ಗ್ರೇಟ್ ರಾಜರು ಯಾರು ಅಂದ್ರೆ, ಆ ಮಹಾನ್ ವ್ಯಕ್ತಿ ಯಾರು ಅಂದ್ರೆ ಸರ್ಗಾನ್ ದ ಗ್ರೇಟ್. ಅವನು ಗ್ರೇಟ್ ಅಂತ ಅನ್ಕೊಂಡ. ದ ಸರ್ಗಾನ್ ಅನ್ನೋ ದ ಗ್ರೇಟ್ ಆದ. ಏನಕ್ಕೆ ಅಂತ ಅಂದ್ರೆ ಆ ಗ್ರೇಟ್ ಅನ್ನ ಅನ್ನಿಸ್ಕೊಳಕ್ಕೂ ಒಂದು ಕಾರಣ ಇರ್ಬೇಕಲ್ವಾ ಸ್ನೇಹಿತರೆ. ಏನದು ಆ ದ ಸರ್ಗಾನ್ ದ ಗ್ರೇಟ್ ಅನ್ನಿಸ್ಕೊಳಕ್ ಏನ್ ಕಾರಣ ಅಂದ್ರೆ, he was the first person to establish the first multi-ethnic empire. ಇವನು ಇಡೀ ಜಗತ್ತು, ಈ ಏನು ಸುಮೇರನ್ಸ್ ಆಗಿದ್ರು, ಅಕಾಡಿಯನ್ಸ್ ಆಗಿರ್ಬೋದು, ಬೆಬಿಲೋನ್ಸ್ ಆಗಿರ್ಬೋದು, ಎಲ್ಲದಕ್ಕಿಂತ ಕಂಪೇರ್ ಮಾಡಿದ್ರೆ ಈ ಅಕಾಡಿಯನ್ಸ್ ಅನ್ನೋ ಒಬ್ಬ ಸರ್ಗಾನ್ ಅನ್ನೋ ಒಂದು ಎಂಪೈರ್ ಅಥವಾ ಒಬ್ಬ ರಾಜ ಫಸ್ಟ್ ಟೈಮ್ ವರ್ಲ್ಡ್ಸ್ ಅಲ್ಲಿ ಜಗತ್ತಿಗೆನೆ ಮಲ್ಟಿ ಎಥ್ನಿಕ್ ಎಂಪೈರ್ನ ಒಂದು ರಾಜ್ಯನ ಅಥವಾ ಒಂದು ಸಾಮ್ರಾಜ್ಯನ ಕಟ್ಟಿದಂತ ಒಬ್ಬ ರಾಜ. ಅದಕ್ಕೋಸ್ಕರನೇ ಅವನು ಸರ್ಗಾನ್ ದ ಗ್ರೇಟ್ ಆಗಿದ್ದು ಸ್ನೇಹಿತರೆ. ಈ ಬ್ಯಾಬಿಲೋನ್ಸಿಗೆ ವಿಷಯಕ್ಕೆ ಬಂದ್ರೆ ಅವರ ಒಂದು ಟೈಮ್ ಲೈನ್ 1792 ಇಂದ 1792ರಿಂದ 1595 BCE ವರೆಗೆ ಇವರ ಒಂದು ಡ್ಯೂರೇಷನ್ ಇತ್ತು. ಈ ಒಂದು ಎಂಪೈರ್ ನಲ್ಲಿ ಯಾರು ಫೇಮಸ್ ರಾಜ ಅಂದ್ರೆ, ನಮ್ಮಲ್ಲಿ ಇಂಡಿಯಾದಲ್ಲಿ ಯಾರ್ಯಾರಿದ್ದಾರೆ, ವಿಜಯನಗರ, ಹೊಯ್ಸಳ, ಪಲ್ಲವ ಹೇಗಿದಾರೋ ಹಾಗೇನೆ ಅವರಲ್ಲೂ ಬೆಬಿಲೋನ್ಸ್, ಅಕಾಡಿಯನ್ಸ್, ಸುಮೇರನ್ಸ್ ಮತ್ತೆ ಅಸಿರಿಯನ್ಸ್ ಅಂತ ಬರ್ತಾರೆ ಸ್ನೇಹಿತರೆ. ಹಾಗೇನೆ ಇಲ್ಲಿ ಬೆಬಿಲೋನಿಯನ್ಸ್ ಅಲ್ಲಿ ಒಬ್ಬ ಫೇಮಸ್ ರಾಜ ಇದ್ದಾನೆ, ಅವನೇ ಹಮ್ಮುರಬಿ, ದ ಫೇಮಸ್ ಕಿಂಗ್ ಹಮ್ಮುರಬಿ, ದ ಕೋಡ್ ಆಫ್ ಹಮ್ಮುರಬಿ ಅನ್ನೋ ಒಂದು ಕೋಡನ್ನ ತಂದಂತಹ ಒಬ್ಬ ಮಹನೀಯ. ದ ಲಾ ಏನು, ದ ಸ್ಟೇಟ್ ಆಫ್ ಲಾನ ತಗೊಂಬಂದಂಥದ್ದು, ಕಾನೂನನ್ನ ಜಾರಿಗೆ ತಗೊಂಬಂದಂಥದ್ದು ಈ ಹಮ್ಮುರಬಿ. ದ ಕೋಡ್ ಆಫ್ ಹಮ್ಮುರಬಿನಲ್ಲಿ ಕಾನೂನಾತ್ಮಕವಾಗಿ ವಿವರಣೆಗಳಿದ್ದಾವೆ ಸ್ನೇಹಿತರೆ. ಹಾಗೇನೆ ಇನ್ನೊಂದೇನ್ ಮಾಡ್ದ ಅವನು, ದ ಯುನಿಫಿಕೇಶನ್ ಆಫ್ ಸದರ್ನ್ ಮೆಸೊಪೊಟೇಮಿಯಾ. ಏನು ನಾರ್ದರ್ನ್ ಮೆಸೊಪೊಟೇಮಿಯಾ, ಸದರ್ನ್ ಮೆಸೊಪೊಟೇಮಿಯಾ, ಕ್ರೆಸೆಂಟ್ ಶೇಪ್ ಅಲ್ಲಿ ಏನಿರುತ್ತೆ ಆ ಒಂದು ಸದರ್ನ್ ಮೆಸೊಪೊಟೇಮಿಯಾನ ಯುನಿಫಿಕೇಶನ್ ಮಾಡಿದಂತಹ ಪ್ರಾತಸ್ಮರಣೀಯ ವ್ಯಕ್ತಿ ನಮ್ಮ ಹಮ್ಮುರಬಿ, ಫೇಮಸ್ ಕಿಂಗ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಬೆಬಿಲಿಯನ್ಸ್ 1595ರಲ್ಲಿ ಅವರ ಒಂದು ಅವರ ಒಂದು ಆಳ್ವಿಕೆ ಅಂತ್ಯವಾದಾಗ ಬಂದಿದ್ದೆ ಅಸೀರಿಯನ್ಸ್. ಯಾರು ಈ ಅಸೀರಿಯನ್ಸ್? ಅವರ ಒಂದು ಟೈಮ್ ಪೀರಿಯಡ್ ಏನಂದ್ರೆ 911th ಸೆಂಚುರಿ BCE, ಬರ್ತ್ ಕ್ರೈಸ್ಟ್ ಸೆಂಚುರಿ ಅಂತ ಏನು ಹೇಳ್ತೀವಿ, ಅಥವಾ ಬಿಫೋರ್ ಕ್ರೈಸ್ಟ್ ಸೆಂಚುರಿ ಅಂತ ಏನು ಹೇಳ್ತೀವಿ, ಅಲ್ಲಿಂದ 612 BCE ವರೆಗೆ ಆಳಿದಂತಹ ಒಂದು ರಾಜಮನೆತನ ಅಸೀರಿಯನ್ಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಏನಿದು ಈ ಅಸೀರಿಯನ್ಸ್ ದ ಮೋಸ್ಟ್ ಪವರ್ಫುಲ್ ಕಿಂಗ್ಡಮ್ ಅಥವಾ ಮೋಸ್ಟ್ ಪವರ್ಫುಲ್ ಎಂಪೈರ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತ ಅಂದ್ರೆ ಅವರ ಬಳಿ ರೋಷಾವೇಶದಿಂದ ತುಂಬಿರುವಂತಹ ಆರ್ಮಿ ಇತ್ತು. ಅದಾದ್ಮೇಲಿಂದ ವೆಪನ್ಸ್, ಐರನ್ ವೆಪನ್ಸ್ಗಳು ಇಟ್ಕೊಂಡಿದ್ರು ಅವರು. ಈಗ ಸುಮೇರನ್ಸ್ ಆಗಿರ್ಬೋದು, ಅಕಾಡಿಯನ್ಸ್ ಆಗಿರ್ಬೋದು, ಬೆಬಿಲಿಯನ್ಸ್ ಅಂದ್ರೆ ಇವರೆಲ್ಲ ಆರ್ಮಿಗಳು ಅಷ್ಟು ಇರಲಿಲ್ಲ, ಅಷ್ಟು ಕೋಪ ಉದ್ರೇಕವಾಗಿ ತುಂಬಾ ಆಕ್ಟಿವ್ ಆಗಿರ್ಲಿಲ್ಲ. ಅಲ್ಲಿ ಆರ್ಮಿ ಇತ್ತು ಬಟ್ ಕಮ್ಮಿ, ಸ್ವಲ್ಪ ಸಾಫ್ಟ್ ಇದ್ರು ಅಂತ ಅನ್ಸುತ್ತೆ. ಆದ್ರೆ ಅಸೀರಿಯನ್ಸ್ ಅಲ್ಲಿ ದೇ ಹ್ಯಾವ್ ಫೈರ್ಸ್,
ಯಾವ ಥರ ಅಂದರೆ ಅವರಲ್ಲಿ ಒಂದು ಕಿಚ್ಚಿತ್ತು, ಹೊಡೆದು ಸಾಯಿಸುವಂಥ ಒಂದು ಕಿಚ್ಚಿತ್ತು ಸ್ನೇಹಿತರೆ. ತಿರ್ಗಾ ಹುಟ್ಟು ಬರ್ತೀನಿ ಅನ್ನೋ ಒಂದು ಧ್ಯೇಯನ ಇಟ್ಕೊಂಡಂತಹ ಒಂದು, ಹೇಗೆ ಅಂದರೆ ಪ್ರಾಣ ಕೊಟ್ಟರು ಸರಿನೇ ನಾವು ಗೆಲ್ಲಬೇಕು ಅನ್ನೋ ಒಂದು ಹಠದಿಂದ ಇದ್ದಂತಹ ಒಂದು ಎಂಪೈರ್ನ ಒಂದು ಸೋಲ್ಜರ್ಸ್ ಇದ್ದರು. ಹಾಗೆಯೇ ಐರನ್ ವೆಪನ್ಸ್ ಇತ್ತು. ಹಾಗೆಯೇ ಇನ್ನೊಂದೇನಿತ್ತು ಅಂದರೆ ಸ್ನೇಹಿತರೆ, ಬರೀ ವಾರ್, ಕತ್ತಿ ಗುರಾಣಿ ಅದೇ ಅಲ್ಲ, ಯುದ್ಧ ಕತ್ತಿ ಗುರಾಣಿ ಅದೇ ಅಲ್ಲ ಅವ್ರ ಹತ್ರ ಇದ್ದಿದ್ದು, ಲೈಬ್ರರಿ ಕೂಡ ಇತ್ತು ಸ್ನೇಹಿತರೆ. ಒಂದು ವೆಲ್ ಗುಡ್ ಕನ್ಸ್ಟ್ರಕ್ಟೆಡ್ ಲೈಬ್ರರಿ ಕೂಡ ಇತ್ತು, ಗ್ರೇಟ್ ಲೈಬ್ರರಿ. ಅದಕ್ಕೆ ಏನಂತ ಇತ್ತು ಗೊತ್ತಾ? ದ ಗ್ರೇಟ್ ಲೈಬ್ರರಿ ಆಫ್ ಅಶುಬನಿಪಾಲ್ ಅಂತಾನೆ ಆ ಒಂದು ಲೈಬ್ರರಿಗೆ ಹೆಸರಿತ್ತು ಸ್ನೇಹಿತರೆ. ಅಶುಬನಿಪಾಲ್ ಅಲ್ಲ, ಒಂದು ಜಾಗದಲ್ಲಿ ಈ ಒಂದು ಗ್ರೇಟ್ ಲೈಬ್ರರಿಯನ್ನ ಕಟ್ಟಿಸಿದ್ರು ಸ್ನೇಹಿತರೆ ಈ ಅಸೀರಿಯನ್ಸ್ ಅವರು. ಸ್ನೇಹಿತರೆ, ಈ 4 ಜನಗಳು ಈ ಒಂದು ಮೆಸೊಪೊಟೇಮಿಯಾ ರೀಜನ್ ಅನ್ನ, ನಾರ್ತ್ ಆಗಿರ್ಬೋದು ಸೌತ್ ಆಗಿರ್ಬೋದು, ಆಳಿದಂತಹ ಮಹನೀಯ ಪ್ರಾತಸ್ಮರಣೀಯರು. ಹಾಗೇನೆ ಒಂದು ಸ್ಟ್ರಾಂಗ್ ಎಂಪೈರ್ಸ್ ಅಂತಾನೆ ಹೇಳ್ಬೋದು, ಬಲಿಷ್ಠವಾದಂತಹ ಒಂದು ಸಾಮ್ರಾಜ್ಯವನ್ನ ಕಟ್ಟಿದಂಥವರು. ಹಮ್ಮುರಬಿ ಆಗಿರ್ಬೋದು, ಸರ್ಗಾನ್ ದ ಗ್ರೇಟ್ ಆಗಿರ್ಬೋದು, ಅಸಿರಿಯನ್ಸ್ ಕಿಂಗ್ಸ್ ಆಗಿರ್ಬೋದು, ಸುಮೇರಿಯನ್ಸ್ ಕಿಂಗ್ಸ್ಗಳಾಗಿರ್ಬೋದು, ಇವೆಲ್ಲ ಒಂದು ಸ್ಟ್ರಾಂಗ್ ಟೀಮ್ ಅಥವಾ ಒಂದು ಸ್ಟ್ರಾಂಗ್ ಎಂಪೈರನ್ನ ಕಟ್ಟಿ ಜನರಿಗೆ ಇನ್ವೆನ್ಷನ್ಸ್ನ, ಡಿಸ್ಕವರೀಸ್ನ ಮಾಡಿ ಜನರಿಗೆ ತೋರಿಸಿದಂಥವ್ರು. ಅದೇ ಒಂದು ಬೇಸಿಕ್ ಫೌಂಡೇಶನ್ ಆಯಿತು ಸ್ನೇಹಿತರೆ. ಇದು ಮೇಜರ್ 4 ಇಂಪಾರ್ಟೆಂಟ್ ರೂಲರ್ಸ್, ಅಥವಾ ರೂಲರ್ಸ್ ಅನ್ನೋಕ್ಕಿಂತ ಎಂಪೈರ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ನಾವು ಫಸ್ಟು ಇಂಟ್ರೊಡಕ್ಷನ್ ನೋಡಿದ್ವಿ, ಅದಾದ್ಮೇಲಿಂದ ಜಿಯೋಗ್ರಫಿ ನೋಡಿದ್ವಿ, ಆಮೇಲೆ ಯಾವ್ಯಾವ ಎಂಪೈರ್ ಅಂತ ಈಗ ನೋಡಿದ್ವಿ. ಈಗ ಮುಂದಕ್ಕೆ ಬರೋದಾದ್ರೆ ನಾವು ರಿಲಿಜಿಯನ್ ಮತ್ತು ಆರ್ಕಿಟೆಕ್ಚರ್ ಬಗ್ಗೆ ನೋಡೋಣ ಸ್ನೇಹಿತರೆ. ಏನಿದು, ಯಾವ ಥರ ರಿಲಿಜಿಯನ್ ಮತ್ತು ಯಾವ ಥರ ಅವರ ಆರ್ಕಿಟೆಕ್ಚರ್ ಅಂತ ಬಂದರೆ, ಅವರು ಪಾಲಿಥಿಸಮ್ ಅಂದರೆ ಸಾವಿರಾರು ದೇವರುಗಳನ್ನು ಪೂಜಿಸುವಂಥವರವರು. ಆದರೆ ಯಾರು ಆ ದೇವತೆಗಳು ನೇಚರ್ನ ಪ್ರೊಟೆಕ್ಟ್ ಮಾಡ್ತಿದ್ದಂಥವ್ರು, ಹೂ ಆರ್ ಪ್ರೊಟೆಕ್ಟಿಂಗ್ ದ ನೇಚರ್, ಅವ್ರನ್ನ ಆ ಗಾಡ್ ಮತ್ತು ಗಾಡೆಸಸ್ನ ಪೂಜೆ ಮಾಡ್ತಿದ್ರು, ಆರಾಧ್ಯ ದೇವತರಾಗಿದ್ರು. ಉದಾಹರಣೆಗೆ ಆಕಾಶನ ಅನು ಅಂತ ಕರೀತಿದ್ರು, ಅನು ಅಂತ ಕರೀತಿದ್ರು. ಮತ್ತೆ ಸ್ಟಾರ್ಮ್ ವಿಂಡ್ಸ್ ಅಥವಾ ಸ್ಟಾರ್ಮ್ ಗಾಡ್ ಅನ್ನ, ಅಥವಾ ಏನು ಬಿರುಗಾಳಿಯನ್ನ, ಅಥವಾ ಆ ಬಿರುಗಾಳಿ ದೇವತೆಯನ್ನ ಎನ್ಲಿಲ್ ಅಂತ ಕರೀತಾ ಇದ್ರು. ಎನ್ಲಿಲ್, ಅನು ಫಾರ್ ಸ್ಕೈ, ಎನ್ಲಿಲ್ ಫಾರ್ ಸ್ಟಾರ್ಮ್ ಗಾಡ್, ಉದಾಹರಣೆಗೆ ಅಂತ ಹೇಳ್ತಾ ಇರೋದು ಸ್ನೇಹಿತರೆ. ಇದು ಅವರ ಒಂದು ಪಾಲಿಥಿಸಮ್ ಆಗಿತ್ತು ಸ್ನೇಹಿತರೆ. ಸೆಕೆಂಡ್ ಪಾಯಿಂಟು ಆರ್ಕಿಟೆಕ್ಚರ್ಗೆ ಬಂದರೆ, ಆ ಒಂದು ಆರ್ಕಿಟೆಕ್ಚರ್ ಅವರು ಏನು ಮೆಸೊಪೊಟೇಮಿಯಾ ಸಿವಿಲೈಸೇಷನ್ ಅಲ್ಲಿ ಬಂದಂತಹ ಒಂದು ಆರ್ಕಿಟೆಕ್ಚರ್ ಸ್ಟೈಲ್ ಅನ್ನ ಜಿಗುರತ್ ಅಂತ ಕರಿತಾ ಇದ್ರು. ಏನಿದು ಈ ಜಿಗುರತ್ ಅಂದ್ರೆ, ಈ ಜಿಗುರತ್ ಆರ್ಕಿಟೆಕ್ಚರ್ ಅಂತ ಅಂದ್ರೆ ಏನಂದ್ರೆ ಸ್ನೇಹಿತರೆ, ಸಿಂಪಲ್. ನಾವು ಏನ್ ಮಾಡ್ತಾ ಇದ್ವಿ, ಪಿರಮಿಡ್ ಕಟ್ತಿದ್ರು. ಅದು ಈಜಿಪ್ಟ್ ಅಲ್ಲೆಲ್ಲ ಪಿರಮಿಡ್ ನೋಡಿದಿರಾ. ಆದ್ರೆ ಇದು ಪಿರಮಿಡ್ ಸ್ಟೈಲ್ ಅಲ್ಲಿ ಇರುವಂತಹ ಒಂದು ಮ್ಯಾಸಿವ್ ಆದಂತಹ ಒಂದು ಬ್ಲಾಕ್ ಅಲ್ಲಿ ಸ್ಟೆಪ್ ವೈಸ್, ಈಗ ಹೆಂಗೆ ಶಬರಿಮಲೆಯಲ್ಲಿ ನೀವು ಸ್ಟೆಪ್ ವೈಸ್ ನೋಡಿದಿರಲ್ಲ, ಅದೇ ತರನೇ, ಅದೇ ಬೇರೆ ತರ ಇತ್ತು. ಆ ಒಂದು ಸ್ಟೆಪ್ ಅಲ್ಲಿ ಮಾಡಿದಂತಹ ಒಂದು ಕನ್ಸ್ಟ್ರಕ್ಟ್ ಮಾಡಿದಂತಹ ಮಡ್ ಬ್ರಿಕ್ಸ್ ಅಥವಾ ಮಡ್ ಬ್ರಿಕ್ಸ್ ಅಲ್ಲಿ ಕಟ್ಟಿದಂತಹ ಒಂದು ಟೆಂಪಲ್ಸ್ ಅನ್ನ ಇವರು ಜಿಗರತ್ ಅಂತ ಹೇಳ್ತಾರೆ. ಅದು ಯಾವುದು, ಈ ಏನ್ಷಿಯಂಟ್ ಈಜಿಪ್ಟ್ ಅಲ್ಲಿ ಮಮ್ಮೀಸ್ಗೆ ಕಟ್ತಾರಲ್ಲ ಪಿರಮಿಡ್ಸ್, ಆ ತರ ಇರೋದಿಲ್ಲ. ಆದ್ರೆ ಅದು ಟೋಂಬ್ ಆಗಿರೋದಿಲ್ಲ, ಬಟ್ ಟೆಂಪಲ್ಸ್ ಆಗಿರುತ್ತೆ. ಒಂದು ಜನರಿಗೆ ಹೋಗಿ ವರ್ಷಿಪ್ ಮಾಡೋದಕ್ಕೆ, ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದಂಗೆ, ಯಾವ ನೇಚರ್ ಆಫ್ ಗಾಡ್ ಅನ್ನ, ಯಾವ ಎಲ್ಲ ಥೌಸಂಡ್ಸ್ ಆಫ್ ನೇಚರ್ ಆಫ್ ಗಾಡ್ಸ್ ಅನ್ನು ಸಹ ಅಲ್ಲಿ ಇಟ್ಟಿದ್ರು ಸ್ನೇಹಿತರೆ. ಸೊ ಸ್ಟೆಪ್ ಪಿರಮಿಡ್ ಸ್ಟೈಲ್ ನಲ್ಲಿ ಕಟ್ಟಿದ್ರು, ಆ ಒಂದು ಬಿಲ್ಡ್ ನ ಮಾಡಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಆರ್ಕಿಟೆಕ್ಚರ್, ಜಿಗುರತ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಜಿಗುರತ್ ಎಲ್ಲಿತ್ತು ಅಂದ್ರೆ ದ ಸೆಂಟರ್ ಆಫ್ ಲೈಫ್ ಅಂತಾನೆ ಹೇಳ್ಬೋದು. ಇದು ಈ ಜಿಗುರತ್ತು ದ ರಿಲಿಜಿಯಸ್, ದ ಎಕಾನಾಮಿಕ್ ಅಂಡ್ ದ ಅಡ್ಮಿನಿಸ್ಟ್ರೇಟಿವ್ ಹಾರ್ಟ್ ಆಫ್ ದ ಸಿಟಿಗಳಲ್ಲಿ ಏನೇನು ಇರುತ್ತಲ್ವಾ, ಈ ಸ್ಟೇಟ್ ಏನು ರಿಲಿಜಿಯಸ್ ಆಗಿರ್ಬೋದು, ಎಕಾನಾಮಿಕ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ಸ್ ಎಲ್ಲೆಲ್ಲಿ ಇರುತ್ತೋ ಆ ಒಂದು ಸಿಟಿ ಸೆಂಟರ್ ಸ್ಟೇಟ್ಸ್ಗಳಲ್ಲಿ ಅಲ್ಲೆಲ್ಲ ಈ ಜಿಗುರತ್ಸ್ ಇರ್ತಿತ್ತು. ಒಂದೊಂದೇ ಜಿಗುರತ್ಸ್ ಇರ್ತಿತ್ತು, ಆದರೆ ಅದು ಸಿಟಿ ಸೆಂಟರ್ ಮಧ್ಯದಲ್ಲಿ ಇರ್ತಿತ್ತು. ಎಲ್ಲರೂ ಬಂದು ಅಲ್ಲಿ ಪೂಜೆ ಮಾಡ್ಬೋದಿತ್ತು ಸ್ನೇಹಿತರೆ. ಇದು ಒಂದು ಸ್ಟ್ರಕ್ಚರ್. ನಮ್ಮಲ್ಲಿ ಈಗ ಮಾಡರ್ನ್ ಏನಂದ್ರೆ, ಗಲ್ಲಿಗೆ ಒಂದೊಂದು ದೇವಸ್ಥಾನ, ಗಲ್ಲಿಗೊಂದು ಮಸೀದಿ, ಗಲ್ಲಿಗೊಂದು ಚರ್ಚ್ಗಳಿದೆ. ಆದರೆ ಆಗ ಮೆಸೊಪೊಟೇಮಿಯಾ ಸಿವಿಲೈಸೇಷನ್ ಅಲ್ಲಿ ಒಂದು ಸ್ಟೇಟ್ ಅಥವಾ ಒಂದು ಸೆಂಟರ್ ಸ್ಟೇಟಿಗೆ ಒಂದು ಜಿಗುರತ್ ಇತ್ತು, ಅಥವಾ ಒಂದು ಜಿಗುರತ್ ಟೆಂಪಲ್ ಇತ್ತು, ಅಥವಾ ಒಂದು ಜಿಗುರತ್ ಪ್ಲೇಸ್ ಇತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಒಂದು ರಿಲಿಜಿಯನ್ ಅಥವಾ ಈ ಒಂದು ಮೆಸೊಪೊಟೇಮಿಯಾ ಸಿವಿಲೈಸೇಷನ್ ಅಲ್ಲಿ ಒಂದು ಥಿಯೋಕ್ರೆಟಿಕ್ ಪಾಲಿಸಿ ಅಥವಾ ಥಿಯೋಕ್ರೆಟಿಕ್ ರೂಲ್ ಇತ್ತು. ಏನು, ಅಲ್ಲಿ ಆಳ್ತಿದ್ದಂತಹ, ಆ ಒಂದು ಪ್ರಾಂತ್ಯದಲ್ಲಿ ಆಳ್ತಿದ್ದಂತಹ ರಾಜ ಅಥವಾ ರಾಣಿ ಸುಪ್ರೀಂ ಪವರ್ ಆಗಿದ್ರು. ಹೇಗೆ ಅವ್ರಿಗೆ ಒಂದು ಮೈಂಡ್ ಅಂತ ಏನಿತ್ತು ಅಂದ್ರೆ, ನಮ್ಮ ರಾಜ
ದೇವರಿಗೆ ಮತ್ತೆ ನಮಗೆ ಇರುವಂತಹ ಒಂದು ಬ್ರಿಡ್ಜ್, ಸೇತುವೆ. ಅವನು ಏನ್ ಹೇಳ್ತಾನೋ, ದೇವರು ಏನ್ ಹೇಳ್ತಾನೋ ಆ ದೇವರು ಹೇಳೋದನ್ನೇ ನನ್ನ ರಾಜನು ನನಗೆ ಹೇಳ್ತಿರೋದು. ಈಸ್ ಅ ವಾಯ್ಸ್ ಆಫ್ ಗಾಡ್ ಅಂತಾನೆ ಹೇಳ್ತಿದ್ರು. ಸೊ ಅವನಿಗೆ ಎಲ್ಲಾ ಪವರ್ಸ್, ಸುಪ್ರೀಂ ಪವರ್ಸ್ ಇತ್ತು, ಪೊಲಿಟಿಕಲಿ ಸುಪ್ರೀಂ ಪವರ್ಸ್ ಇತ್ತು, ಎಕ್ಸಿಕ್ಯೂಷನ್ ಪವರ್ಸ್ ಇತ್ತು, ಪ್ರತಿಯೊಂದು ಪವರ್ಸು ಅವನ ಹತ್ರ ಇತ್ತು ಸ್ನೇಹಿತರೆ. ಯಾಕೆ ಎಲ್ಲರೂ ಜನಗಳು ಏನ್ ಅನ್ಕೊಂಡಿದ್ರು, ಈಸ್ ದ ಮೌತ್ ಆಫ್ ಗಾಡ್, ಈಸ್ ಅ ವಾಯ್ಸ್ ಆಫ್ ಗಾಡ್ ಅಂತ ಅನ್ಕೊಂಡಿದ್ರು. ಅವನು ನಮ್ಮ ಆರಾಧ್ಯ ದೈವ, ಏನು ನಮ್ಮ ದೇವರು ಏನು ಹೇಳ್ತಾನೋ ಅವನು ಈಗ ಅದನ್ನೇ ನುಡಿತಾನೆ. ಆ ಒಂದು ಪಾಲಿಸಿ ಇತ್ತು ಸ್ನೇಹಿತರೆ. ಇದು ದ ಥಿಯೋಕ್ರಟಿಕ್ ರೂಲ್. ಥಿಯೋಕ್ರಟಿಕ್ ರೂಲ್ ಅಂದ್ರೆ ಏಕ ರೂಲ್, ಒನ್ ರೂಲ್, ದಟ್ ಈಸ್ ಅ ಕಿಂಗ್ ರೂಲ್. ಥಿಯೋಕ್ರಟಿಕ್ ರೂಲ್ ಅಂದ್ರೆ ಒನ್ ರೂಲ್, ಸುಪ್ರೀಂ ರೂಲ್. ಯಾರು? ಕಿಂಗ್. ಯಾರು? ಆ ಸುಮೇರನ್ಸ್ ಆಗಿರ್ಬೋದು, ಅಕಾಡಿಯನ್ಸ್, ಬೆಬಿಲೋನ್ಸ್, ಅಸೀರಿಯನ್ಸ್ ಅಲ್ಲಿ ಯಾವ ರಾಜ ಇರ್ತಾನೋ ಅವನೇ ಒಂದು ಸುಪ್ರೀಂ ಲೀಡರ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈಗ ನೀವು ರಿಲಿಜಿಯನ್ ಮತ್ತೆ ಆರ್ಕಿಟೆಕ್ಚರ್ನ ನೋಡಿದ್ರಿ. ನಾನು ಒಂದು ಸುಮೇರನ್ಸ್ ವಿಷಯ ಅಂದರೆ ರೂಲರ್ಸ್ ಭಾಗದಲ್ಲಿ ಹೇಳ್ಬೇಕಂದ್ರೆ, ಸುಮೇರನ್ಸು ಕ್ಯೂನಿಫಾರ್ಮ್ ಅನ್ನೋ ರೈಟಿಂಗ್ ಫಾರ್ಮ್ನ ತಗೊಬಂದ್ರು ಅಂತ ಹೇಳಿದೆ. ಆ ಒಂದು ಬರ್ತ್ ಆಫ್ ರೈಟಿಂಗ್ನ ಏನದು, ಆ ಬರ್ತ್ ಆಫ್ ರೈಟಿಂಗ್ ಸುಮೇರನ್ಸ್ ಯಾಕೆ ಮಾಡಿದ್ರು ಅಂದರೆ ಆ ಒಂದು ನಾಲೆಡ್ಜ್ ಇತ್ತು ಸ್ನೇಹಿತರೆ. ದ ಕ್ಯೂನಿಫಾರ್ಮ್ ಸ್ಕ್ರಿಪ್ಟ್ ಅಥವಾ ದ ಕ್ಯೂನಿಫಾರ್ಮ್ ರೈಟಿಂಗ್ ಸ್ಕ್ರಿಪ್ಟ್ ಅನ್ನ ಅವರು ತಗೊಬಂದ್ರು. ಅದನ್ನ ತಗೊಬಂದಂಥದ್ದು ಸುಮೇರನ್ಸ್ ಅನ್ನೋ ಒಂದು ಎಂಪೈರ್ ತಗೊಬಂದಿದ್ದು ಸ್ನೇಹಿತರೆ. ಇಟ್ ವಾಸ್ ಅ ಫಸ್ಟ್ ಡೆವಲಪ್ಡ್ ಬೈ ಸುಮೇರನ್ಸ್. ಅದನ್ನ ಡೆವಲಪ್ ಮಾಡಿದ್ದು ಸುಮೇರನ್ಸ್. ಯಾವಾಗ? 3200 BC ನಲ್ಲಿ ಆ ಒಂದು ಸುಮೇರನ್ಸ್ ಅಂತ ಒಂದು ರಾಜಮನೆತನ ಈ ಕ್ಯೂನಿಫಾರ್ಮ್ ಅನ್ನೋದನ್ನ ಒಂದು ಬರೆಯ ರೈಟಿಂಗ್ ಸ್ಕ್ರಿಪ್ಟ್ ಅನ್ನೋ ಶೈಲಿಯನ್ನ ತಗೊಬಂದಿದ್ದು ಸ್ನೇಹಿತರೆ. ಈ ಕ್ಯೂನಿಫಾರ್ಮ್ ಅಂದ್ರೆ ಏನು? ವೆಡ್ಜ್ ಶೇಪ್ ಅಂದ್ರೆ ಶಾರ್ಪ್ ಶೇಪ್ ಅಂತ. ಏನಕ್ಕೆ ಇದನ್ನ ಮಾಡ್ತಾ ಇದ್ರು, ಹೇಗ್ ಬರಿತಾ ಇದ್ರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಶಾರ್ಪ್ನೆಸ್ ನಲ್ಲೂ ಅವ್ರು ಬರೆಯಕ್ ಆಗ್ತಿತ್ತ ಅಂತ ಅಂದ್ರೆ ಹೌದು ಸ್ನೇಹಿತರೆ, ಅವರು ಬರಿತಾ ಇದ್ರು. ಯಾವ ತರ ಬರಿತಾ ಇದ್ರು? ಆ ಬರೆಯೋರ್ನ ಸ್ಕ್ರೈಬರ್ಸ್ ಅಂತ ಕರಿತಾ ಇದ್ರು. ಈ ಸ್ಕ್ರೈಬರ್ಸ್ ಅವ್ರು ಏನ್ ಮಾಡ್ತಾ ಇದ್ರು, ಆ ಒಂದು ಶಾರ್ಪ್ ವೆಡ್ಜಸ್ ನ ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ಶಾರ್ಪಂಡ್ ಇರುತ್ತಲ್ಲ ಆ ರೀಡ್ಗಳನ್ನ, ಆ ಒಂದು ರೀಡ್ಸ್ ಗಳನ್ನ ಅದನ್ನೇನಂತ ಕರಿತಾ ಇದ್ರು ಅಂದ್ರೆ ಸ್ಟೈಲಸ್. ಆ ಶಾರ್ಪ್ ರೀಡ್ಸ್ ಗಳನ್ನ ಸ್ಟೈಲಸ್ ಅಂತ ಕರಿತಾ ಇದ್ರು. ಆ ಸ್ಟೈಲಸ್ ಅನ್ನ ಒಂದು ವೆಟ್ ಕ್ಲೇ ಟ್ಯಾಬ್ಲೆಟ್ ತಗೋತಾ ಇದ್ರು. ಅದ್ರ ಮೇಲೆ ಆ ಸಿಂಬಲ್ಸ್ ಗಳನ್ನ ಪ್ರೆಸ್ ಮಾಡ್ತಾ ಇದ್ರು. ಹಿಂಗೆ ಪ್ರೆಸ್ ಮಾಡಿದಾಗ ಅಲ್ಲಿ ಒಂದು ಮುದ್ರೆ ಬರ್ತಾ ಇತ್ತು. ಆ ಕ್ಲೇ ಟ್ಯಾಬ್ಲೆಟ್ಸ್ ಗಳನ್ನ ಬರ್ನ್ ಮಾಡಿ ಬೇಯಿಸಿ ಅದನ್ನ ಗಟ್ಟಿ ಮಾಡ್ತಾ ಇದ್ರು. ಅದನ್ನ ಇಟ್ ಇಸ್ ಅ ಯೂನಿಫಾರ್ಮ್ ಆರ್ಟ್ ಅಂತ ಹೇಳ್ತಾ ಇದ್ರು ಸ್ನೇಹಿತರೆ. ಏನಕ್ಕೆ ಇದನ್ನ ಮಾಡಿದ್ರು? ಸುಮ್ಮನೆ ಮಾಡಿದ್ರ? ಇಲ್ಲ, ಹಾಗೇನಿತ್ತು, ಟ್ರೇಡ್ ನಡೀತಿತ್ತು, ಅಕ್ಕಿ ಉಳಿದಿತ್ತು, ರೇಷನ್ ಉಳಿದಿತ್ತು, ಅಥವಾ ಏನು ಒಂದು ಅವರ ಒಂದು ಫಾರ್ಮಿಂಗ್ ಅಲ್ಲಿ ಏನೇ ಉಳಿದಿದ್ರು ಸರ್ಪ್ಲಸ್ ಫುಡ್ಗಳೇನಾದ್ರು ಟ್ರೇಡ್ ಮಾಡ್ತಾ ಇದ್ರು. ಫಾರ್ ದಿ ಎಕಾನಮಿಕ್ ಟ್ರೇಡ್ ರೆಕಾರ್ಡ್ ಮಾಡಲಿಕ್ಕೆ, ಟ್ರಾನ್ಸಾಕ್ಷನ್ಸ್ ಏನಾದ್ರು ನಡೆದ್ರೆ ಅದನ್ನ ರೆಕಾರ್ಡ್ಸ್ ಮಾಡಲಿಕ್ಕೆ, ಅದನ್ನ ಬರ್ದಿಡ್ಕೊಳಕ್ಕೆ ಅದನ್ನ ಯೂಸ್ ಮಾಡ್ತಾರೋ. ಆ ಯೂನಿಫಾರ್ಮ್ ರೈಟಿಂಗ್ ಆರ್ಟ್ ಅನ್ನ ಯೂಸ್ ಮಾಡ್ತಾ ಇದ್ರು ಸ್ನೇಹಿತರೆ. ಹಾಗೇನೆ ಗ್ರೈನ್ಸ್ ಮೇಲೆ ಟ್ಯಾಕ್ಸಸ್ ಏನಾದ್ರು ಹೇರಿದ್ರೆ ಆಗ್ಲೇ ಟ್ಯಾಕ್ಸಸ್ ಶುರು ಆಗಿತ್ತು. ಆ ಟ್ಯಾಕ್ಸಸ್ ಗಳನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಅದನ್ನ ಯೂಸ್ ಮಾಡ್ತಾ ಇದ್ರು. ಹಾಗೇನೆ ಲೈಫ್ ಸ್ಟಾಕ್ ಅಂದ್ರೆ ಈ ಹಸು ಕುರಿಗಳನ್ನ ಮಾಂಸಕ್ಕಾಗಿರ್ಬೋದು, ಚರ್ಮಕ್ಕಾಗಿರ್ಬೋದು, ಇಲ್ಲ ಅದನ್ನ ಮೇಯ್ಸಕ್ಕಾಗಿರ್ಬೋದು, ಆ ಒಂದು ಲೈಫ್ ಸ್ಟಾಕ್ ಅನ್ನ ನಂಬರ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ, ಬರ್ದಿಟ್ಕೊಳ್ಳೋಕೆ ನನ್ನ ಹತ್ರ ಎಷ್ಟಿತ್ತು, ಅವನ ಹತ್ರ ಎಷ್ಟಿದೆ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಆ ಒಂದು ಯೂನಿಫಾರ್ಮ್ ಆರ್ಟ್ ಆಫ್ ರೈಟಿಂಗ್ ಅನ್ನ ಎಲ್ಲರೂ ಕಲ್ತ್ಕೊಂಡ್ರು. ಎಲ್ಲರೂ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ದಟ್ ಈಸ್ ಅ ಪರ್ಪಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಬರೀ ಇದೊಂದಕ್ಕೆ ಪರ್ಪಸಾ? ಏನು ಎಕಾನಮಿ ಟ್ರೇಡಿಂಗ್ ಏನ? ಇಲ್ಲ, ಲಿಟ್ರೇಚರ್ಗೂ ಮಾಡಿದ್ರು ಸ್ನೇಹಿತರೆ ಈ ಯೂನಿಫಾರ್ಮ್ ಆರ್ಟ್ ಅನ್ನ ಅಥವಾ ಯೂನಿಫಾರ್ಮ್ ರೈಟಿಂಗ್ ಅನ್ನ. ಏನ್ ಮಾಡಿದ್ರು? ಟು ರೆಕಾರ್ಡ್ ಲಿಟ್ರೇಚರ್ನ ರೆಕಾರ್ಡ್ ಮಾಡ್ಲಿಕ್ಕೆ, ಈ ಲಿಟ್ರೇಚರ್ಸ್ ಗಳನ್ನ ಅವರು ಬರೆದಿರೋಂಥ ಲಿಟ್ರೇಚರ್ ಗಳನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಅಥವಾ ಅವ್ರ ತಲೆಯಲ್ಲಿರುವಂತ ಲಿಟ್ರೇಚರ್ ರೆಕಾರ್ಡ್ ಮಾಡ್ಲಿಕ್ಕೆ ಈ ಯೂನಿಫಾರ್ಮ್ ಆರ್ಟ್ ಅನ್ನ ಯೂಸ್ ಮಾಡಿದ್ರು. ಏನು? ಯಾವ್ದಾದ್ರು ಒಂದು ಎಪಿಕ್ ಬಂತ? ಎಸ್, ಬಂದಿದೆ ಸ್ನೇಹಿತರೆ. ಎಪಿಕ್ ಆಫ್ ಗಿಲ್ಗಮೇಶ್. ಎಪಿಕ್ ಆಫ್ ಗಿಲ್ಗಮೇಶ್ ಅನ್ನೋ ಒಂದು ಎಪಿಕ್ ನ ನೀವು ಸಿಗುತ್ತೆ. ಎಪಿಕ್ ಆಫ್ ಗಿಲ್ಗಮೇಶ್ ಅಂತ ನೀವು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ ನೀವು ಅದನ್ನ ನೋಡ್ಕೋಬಹುದು. ಅದು ದ ಯೂನಿಫಾರ್ಮ್ ಆರ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನಾನು ಬೇಕಾದ್ರೆ ಡಿಸ್ಪ್ಲೇ ಮಾಡ್ತೀನಿ ಎಪಿಕ್ ಆಫ್ ಗಿಲ್ಗಮೇಶ್ ನ. ಅದನ್ನ ಯಾವ್ದ್ರಲ್ಲಿ ಬರ್ದಿದ್ದು? ದ ರಿಟರ್ನ್ ಇನ್ ದಿ ಯೂನಿಫಾರ್ಮ್ ರಿಟರ್ನ್ ಸ್ಟೈಲ್ ಅಲ್ಲೇ ಬರ್ದಿದ್ದು, ಯೂನಿಫಾರ್ಮ್ ರೈಟಿಂಗ್ ಅಲ್ಲೇ ಬರ್ದಿರೋದು. ಮತ್ತೆ ಇನ್ನೊಂದೇನಂದ್ರೆ, ಈ ಎಪಿಕ್ ಆಫ್ ಗಿಲ್ಗಮೇಶ್ ದ ವರ್ಲ್ಡ್ಸ್ ಓಲ್ಡೆಸ್ಟ್ ಸರ್ವೈವಿಂಗ್ ಪೊಯಮ್, ಎಪಿಕ್ ಪೊಯಮ್. ಈಗಲೂ ಅದು ಚಾಲ್ತಿಲಿದೆ. ಆ ಒಂದು ಏನು ದ ಎಪಿಕ್ ಆಫ್ ಗಿಲ್ಗಮೇಶ್, ಹೇಗೆ ರಾಮಾಯಣ ಮಹಾಭಾರತ ಇದೆಯೋ ಹಾಗೇನೆ ಆ ಏರಿಯಾದವ್ರಿಗೆ ಎಪಿಕ್ ಆಫ್ ಗಿಲ್ಗಮೇಶ್ ಈಗ್ಲೂ ಸರ್ವೈವಿಂಗ್ ಅಲ್ಲಿದೆ ಆಸ್ ಅ ಎಪಿಕ್ ಪೊಯಮ್ ಆಗಿ. ಪೋಮ್, ನಾಟ್ ಅ ಪೊಯಮ್, ಇಟ್ ಇಸ್ ಅ ಪೋಮ್ ಆಗಿ ಉಳಿದಿದೆ. ನಾನು ನಿಮಗೆ ಆ ಒಂದು ಫೋಟೋನ ನಿಮಗೆ ನಾನು ತೋರಿಸ್ತೀನಿ ಸ್ನೇಹಿತರೆ. ನೀವು ಕಾಣಿಸ್ತಿದೆಯಲ್ಲ, ಅದೇ ಎಪಿಕ್ ಆಫ್ ಗಿಲ್ಗಮೇಶ್ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ಏನಕ್ಕೆ ಬಂದ್ರೆ, ಈಗ ರಿಲಿಜನ್ ಆಯ್ತು, ಆರ್ಕಿಟೆಕ್ಚರ್ ಆಯ್ತು, ರೈಟಿಂಗ್ ಫಾರ್ಮ್ ಆಫ್ ದಟ್ ಇಸ್ ಯೂನಿಫಾರ್ಮ್ ರೈಟಿಂಗ್ ಆಯ್ತು.
ಈಗ ಇನ್ನೊಂದು, ಈಗೆಲ್ಲ ನೋಡ್ಕೊಂಡ್ ಬಂದ್ರಿ, ಇನ್ನೊಂದು ಬಂತು. ಸುಮೇರನ್ಸು ಕ್ಯುನಿಫಾರ್ಮ್ ಆಯಿತು, ಬ್ಯಾಬಿಲೋನ್ಸ್ ಅಲ್ಲಿ ಕೋಡ್ ಆಫ್ ಹಮ್ಮುರಬಿ ಅಂತ ಅಂದೆ ನಾನು. ಏನದು ಆ ಕೋಡ್ ಆಫ್ ಹಮ್ಮುರಬಿ ಅಂತ ಅಂದ್ರೆ ದ ಲಾ ಅಂಡ್ ಗವರ್ನೆನ್ಸ್ ಅನ್ನೋ ಒಂದು ವಿಷಯಕ್ಕೆ ಬರುತ್ತೆ ಸ್ನೇಹಿತರೆ. ಈ ಲಾ ಅಂಡ್ ಗವರ್ನೆನ್ಸ್ ಅಲ್ಲಿ ದ ಹಮ್ಮುರಬಿ, ದ ಫೇಮಸ್ ಕಿಂಗ್ ದ ಹಮ್ಮುರಬಿ ಅನ್ನೋನು ದ ಕೋಡ್ ದ ಕೋಡ್ಸ್ಗಳನ್ನ ತಗೊಂಬಂದ. ಎಷ್ಟು ಕೋಡು? 282 ಲಾಸ್ಗಳಿರುವಂತಹ ಒಂದು ಕೋಡ್ ತಂದ. ಆ ಕೋಡ್ಗೆ ಏನಂತ ಹೆಸರಿಟ್ಟ? ದ ಕೋಡ್ ಆಫ್ ಹಮ್ಮುರಬಿ ಅಂತ ಅಂದ. ಬೆಬಿಲೋನಿನ ಒಂದು ಕಿಂಗ್ ಹಮ್ಮುರಬಿ ಈ ಯೂನಿಫೈಡ್ ಮೆಸೊಪೊಟೋಮಿಯಾದಲ್ಲಿ, ಸದರ್ನ್ ಯೂನಿಫೈಡ್ ಮೆಸೊಪೊಟೋಮಿಯಾದಲ್ಲಿ ಲಾಗಳನ್ನ ತಂದ. ಒಂದು ಲೀಗಲ್ ಫ್ರೇಮ್ ವರ್ಕ್ ಅನ್ನ ತಗೊಬಂದ, ಲಾಸ್ಗಳನ್ನ ತಗೊಬಂದ. ಏನಿದೆ ಆ ಎಷ್ಟು ಕೋಡ್ಸ್ಗಳಿದೆ ಅಂದ್ರೆ 282 ಲಾಸ್. ನಾನು ಮುಂಚೆನೆ ಹೇಳಿದೆ 282 ಲಾಸ್. ಅದನ್ನು ಹೇಗೆ ಪ್ರಿಸರ್ವ್ ಮಾಡಿದ್ರು, ಹೇಗೆ ಮಾಡ್ದ ಹಮ್ಮುರಬಿ ಅಂದ್ರೆ, ಮೊದಲಿಗೆ ಕ್ಯುನಿಫಾರ್ಮ್ ಆರ್ಟ್ ಬರ್ತಿತ್ತು, ಹಾಗೆಯೇ ಸ್ಟೋನ್ ಮೇಲೆ ಕೆತ್ತನೆ ಮಾಡಕ್ ಶುರು ಮಾಡಿದ್ರು. ಎಲ್ಲಾ ಪ್ಲೇಸ್ಗಳಲ್ಲೂ, ಎಲ್ಲಾ ಸಿಟೀಸ್ಗಳಲ್ಲೂ ಆ ಕೋಡ್ ಆಫ್ ಹಮ್ಮುರಬಿನ ಅವನು ಪ್ರಚಾರ ಮಾಡಿಸ್ದ. ಎಲ್ಲಾ ಸ್ಟೋನ್ಗಳಲ್ಲೂ ಕೆತ್ತನೆ ಮಾಡಿಸ್ದ. ಯಾಕೆ? ಯಾರು ತಪ್ಪನ ಮಾಡಬಾರ್ದು, ಆ ಕೋಡನ್ನ ಎಲ್ಲರೂ ಪಾಲಿಸ್ಬೇಕು. ಒಂದು ಮ್ಯಾಸಿವ್ ಬ್ಲ್ಯಾಕ್ ಸ್ಟೋನ್ ಪಿಲ್ಲರ್ ನಲ್ಲಿ ಕೆತ್ತನೆ ಮಾಡಕ್ ಸ್ಟಾರ್ಟ್ ಮಾಡಿದ. ಸೊ ಎಲ್ಲರಿಗೂ ಕಾಣಿಸ್ಲಿ, ತಪ್ಪುಗಳನ್ನ ಮಾಡದೇ ಇರಲಿ, ಎಲ್ಲರಿಗೂ ನ್ಯಾಯಬದ್ಧವಾಗಿರ್ಲಿ ಅನ್ನೋ ಒಂದು ಕಾರಣಕ್ಕೆ ಈ ಲಾ ಆಫ್ ಕೋಡ್ ಏನ್ ತಗೊಬಂದಿಲ್ಲ, ಕೋಡ್ ಆಫ್ ಹಮ್ಮುರಬಿನ ಕೆತ್ತನೆ ಮಾಡಿಸ್ತಾ ಸ್ನೇಹಿತರೆ. ಇದ್ರದ್ದು ಕೀ ಪ್ರಿನ್ಸಿಪಲ್ ಏನು ಅಂತ ಅಂದ್ರೆ, ಇದಕ್ಕೊಂದು ಫೇಮಸ್ ಕಾನ್ಸೆಪ್ಟ್ ಇದೆ. ಕೋಡ್ ಆಫ್ ಹಮ್ಮುರಬಿನಲ್ಲಿ ಏನ್ ಕಾನ್ಸೆಪ್ಟ್ ಅಂದ್ರೆ, ಮುಯ್ಯಿಗೆ ಮುಯ್ಯಿ ಅಂತ ಏನ್ ಹೇಳ್ತೀವಿ, ಐಗೆ ಐ, ಟೂತ್ಗೆ ಟೂತ್, ರಿವೆಂಜ್. ನೀನ್ ಕೈ ಮುರಿದಾಕ್ತೀನಿ, ನಾನು ಕೈ ಮುರಿದಾಕ್ತೀನಿ, ನೀನ್ ಕಾಲ್ ಮುರಿದಾಕ್ತೀನಿ, ನಾನು ಕಾಲ್ ಮುರಿದಾಕ್ತೀನಿ. ಆ ತರ ಒಂದು ರಿವೆಂಜ್ ಇರುವಂತಹ ಒಂದು ಕೋಡ್ಗಳನ್ನ ತಗೊಬಂದ. ಮುಯ್ಯಿಗೆ ಮುಯ್ಯಿ, ದ ರಿಟಾಲಿಯೇಷನ್ ಸಿಸ್ಟಮ್ನ ತಗೊಬಂದ. ಆದರೆ ಅದನ್ನ ಮೆಸೊಪೊಟೋಮಿಯನ್ ಸ್ಟೈಲಲ್ಲಿ ಹೇಳಬೇಕು ಅಥವಾ ಅವರ ಒಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂದ್ರೆ ಲೆಕ್ಸ್ ಟೆಲಿಯಾನಿಸ್ ಅಂತಾನೆ ಒಂದು ಗ್ರೀಕ್ ನಲ್ಲಿ ಹೇಳ್ಬೋದು ಸ್ನೇಹಿತರೆ. ಗ್ರೀಕ್ ವರ್ಡ್ ಅಲ್ಲಿ ಲೆಕ್ಸ್ ಟೆಲಿಯಾನಿಸ್ ಅಂತ ಕರಿತೀವಿ. ಏನು? ದ ಲಾ ಆಫ್ ರಿಟಾಲಿಯೇಷನ್ ಅನ್ನೋದನ್ನ. ಮುಯ್ಯಿಗೆ ಮುಯ್ಯಿ, ನಮ್ಮ ಕನ್ನಡದಲ್ಲಿ ಮುಯ್ಯಿಗೆ ಮುಯ್ಯಿ. ನೀನು ಒಂದ್ ಕೆನ್ನೆ ಹೊಡಿತೀಯ, ನಾನು ಅದೇ ಕೆನ್ನೆಗೆ ಹೊಡಿತೀನಿ. ನೀನು ಒಂದ್ ಕಣ್ ಕಿತ್ತಾಕ್ತೀಯ, ನಾನು 2 ಕಣ್ ಕಿತ್ತಾಕ್ತೀನಿ, ಇಲ್ಲ ನಾನು ಒಂದ್ ಕಣ್ ಕಿತ್ತಾಕ್ತೀನಿ ಅನ್ನೋ ಒಂದು ಪಾಲಿಸಿ ನ ಕೋಡ್ ಆಫ್ ಹಮ್ಮುರಬಿನ ತಂದಿದ್ದು ಸ್ನೇಹಿತರೆ. ಈ ಪನಿಷ್ಮೆಂಟ್ಸ್ ಕೊಡ್ತಿದ್ರು. ಈ ಒಂದು ಕೋಡಲ್ಲಿ ಯಾರಾದ್ರು ತಪ್ಪು ಮಾಡಿದ್ರೆ, ಈ ಕೋಡ್ ಆಫ್ ಕಂಡಕ್ಟ್ ಅಥವಾ ಈ ಕೋಡ್ ಆಫ್ ಹಮ್ಮುರಬಿನ ಯಾರು ಪಾಲಿಸದೆ ಅಂದ್ರೆ ಒಂದು ಪನಿಷ್ಮೆಂಟ್ಸ್ ಅನ್ನ ಕೊಡ್ತಾ ಇದ್ರು. ಸಿವಿಯರ್ ಆಗಿ, ಮ್ಯಾಸಿವ್ ಆಗಿ ಪನಿಷ್ಮೆಂಟ್ಸ್ ನ ಕೊಡ್ತಾ ಇದ್ರು. ಅದರಲ್ಲೂ ಸೋಷಿಯಲ್ ಹೈರಾರ್ಕಿ ಇತ್ತು. ರಿಚ್ಗೆ ಒಂದು, ಪುವರಿಗೆ ಒಂದು, ಫ್ರೀ ಸಿಟಿಸನ್ಸ್ಗೆ ಒಂದು, ಸ್ಲೇವ್ಸ್ಗೆ ಅಂತ ಒಂದೊಂದು ಪನಿಷ್ಮೆಂಟ್ಸ್ಗಳಿತ್ತು. ಆ ತರ ಒಂದು ಘೋರ ಪನಿಷ್ಮೆಂಟ್ಸ್ಗಳನ್ನು ಕೊಡ್ತಾ ಇದ್ರು ಸ್ನೇಹಿತರೆ. ಇದು ನಮ್ಮ ಲಾ ಅಂಡ್ ಗವರ್ನೆನ್ಸ್ ವಿಷಯದಲ್ಲಿ ಬರೋದು. ಇದು ಯಾವ ಪೀರಿಯಡ್ ಅಲ್ಲಿ ಬರುತ್ತೆ? ಬ್ಯಾಬಿಲೋನ್ಸ್ ಪೀರಿಯಡ್ ಅಲ್ಲಿ ಬರುವಂತದ್ದು ದ ಕೋಡ್ ಆಫ್ ಹಮ್ಮುರಬಿ. ಇದನ್ನ ನೀವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಾ ಸಿವಿಲ್ ಸರ್ವಿಸ್ ಅಲ್ಲೂ, ಹಾಗೇನೆ ಎಲ್ಲಾ ಕ್ವಶನ್ ಪೇಪರ್ಸ್ ಗಳಲ್ಲೂ 11th 12th ಆಗಿರೋದು 10th ಎಲ್ಲ ಕೇಳುವಂತ ಪ್ರಶ್ನೆ ದ ಕೋಡ್ ಆಫ್ ಹಮ್ಮುರಬಿ ಬಗ್ಗೆ ಕೇಳ್ತಾರೆ ಸ್ನೇಹಿತರೆ. ಈಗ ಲಾ ಅಂಡ್ ಗವರ್ನೆನ್ಸ್ಗೂ ಹೇಗೆ ಕಾಂಟ್ರಿಬ್ಯೂಷನ್ ಕೊಟ್ಟು, ಇನ್ಯಾವ ಇದು ಕಾಂಟ್ರಿಬ್ಯೂಷನ್ ಕೊಟ್ಟಿರ್ಬೋದು ಅಂತ ಅಂದ್ರೆ ಸ್ನೇಹಿತರೆ, ಸೈಂಟಿಫಿಕ್ ಅಂಡ್ ಮ್ಯಾಥಮೆಟಿಕಲ್ ಅಚೀವ್ಮೆಂಟ್ಸ್ಗೂ ಅವರು ಒಂದು ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ. ಸೈಂಟಿಫಿಕ್ ಅಂದ್ರೆ ಸೈಂಟಿಸ್ಟ್ ಅಥವಾ ಏನು, ಸ್ಪೇಸ್ ಆಗಿರ್ಬೋದು, ಹಾಗೇನೆ ಮ್ಯಾಥಮೆಟಿಕ್ಸ್ ಅಂದ್ರೆ ಮ್ಯಾಥ್. ಆ ಒಂದು ಫೀಲ್ಡ್ ಅಲ್ಲೂ ಸಹ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬಾನೇ ಇತ್ತು ಸ್ನೇಹಿತರೆ. ಯಾರ್ದು? ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಒಂದು ಜನಾಂಗದವ್ರದ್ದು. ಏನ್ ಇನ್ವೆನ್ಷನ್ಸ್ ಮಾಡಿದ್ರು, ಆ ಇನ್ವೆನ್ಷನ್ಸ್ ಇಂದ ಏನೇನ್ ಚೇಂಜ್ ಆಯ್ತು ಅಂದ್ರೆ ಇಡೀ ಜಗತ್ತೇ ಚೇಂಜ್ ಆಯ್ತು. ಒಂದು ಸಿಸ್ಟಮ್ ಆಫ್ ನಂಬರ್ ತಂದ್ರು. ಹೀಗಾಗಿ ಹೆಕ್ಸಾಗನ್, ಪೆಂಟಗನ್ ಅಂತ ಏನ್ ನಾವು ಈಗ ಮಾಡ್ತಾ ಇದೀವಿ, ಸೆಕ್ಸಾಜೆಸಿಮಲ್ ಸಿಸ್ಟಮ್. ಸೆಕ್ಸಾಜೆಸಿಮಲ್ ಅಂದ್ರೆ 60. ದ ಮ್ಯಾಥ್ ಸಿಸ್ಟಮ್ ಅಥವಾ ದ ಮ್ಯಾಥಮೆಟಿಕ್ಸ್ ಸಿಸ್ಟಮ್ ಬೇಸ್ಡ್ ಯಾವ್ದಕ್ಕಾಗಿತ್ತು ಅಂದ್ರೆ ನಂಬರ್ 60 ಆಗಿತ್ತು. ಎಲ್ಲಾ ಕಡೆನೂ ನಂಬರ್ 60 ಯೂಸ್ ಮಾಡ್ತಿದ್ರು. ನಾವು ಈಗಲೂ ಅದನ್ನೇ ಯೂಸ್ ಮಾಡ್ತಾ ಇದೀವಿ. ದಟ್ ಈಸ್ ವೈ ಐ ಕಾಲ್ ಇಟ್ ಆಸ್ ಅ ಫೌಂಡೇಶನ್ ಅಂತ ನಾನು ಅದಕ್ಕೆ ಕರೆದಿದ್ದು ಸ್ನೇಹಿತರೆ. ನಂಬರ್ 60 ಸೆಕ್ಸಾಜೆಸಿಮಲ್ ಅಂದ್ರೆ ಏನು ಅಂದ್ರೆ ದ ನಂಬರ್ 60, ಯೂಸಿಂಗ್ ದ ನಂಬರ್ 60. ನಂಬರ್ 60ನ ಬಳಸ್ಕೊಂಡು ಮ್ಯಾಥಮೆಟಿಕ್ಸ್ ಸಿಸ್ಟಮ್ನ ಇಂಪ್ರೂವ್ ಮಾಡಿದ್ರು, ಅದನ್ನ ತಗೊಬಂದ್ರು. ಈಗಲೂ ನಾವು ಅದನ್ನ ಯೂಸ್ ಮಾಡ್ತಾ ಇದೀವಿ. 1 ಮಿನಿಟ್ಗೆ ಎಷ್ಟು ಸೆಕೆಂಡ್ಸು? 60 ಸೆಕೆಂಡ್ಸು. 1 ಅವರ್ಗೆ ಎಷ್ಟು ಮಿನಿಟ್ಸು? 60 ಮಿನಿಟ್ಸು. ಒಂದು ಇಡೀ ಸರ್ಕಲ್ ಆದ್ರೆ ಎಷ್ಟು ಡಿಗ್ರಿ ಬರುತ್ತೆ? 360 ಡಿಗ್ರಿ ಬರುತ್ತೆ ಒಂದು ಸರ್ಕಲ್ ಆದ್ರೆ. ಹಂಗೇನೆ ಫುಲ್ ಮಾಡಿದ್ರೆ 360, ಅಲ್ಲಿ 60 ಬಂತು, 360 ಮಾಡಿದ್ರು. ದಿಸ್ ಈಸ್ ದ ಸಿಸ್ಟಮ್ ಸ್ನೇಹಿತರೆ ಅವ್ರದ್ದು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಅಥವಾ ಮ್ಯಾಥಮೆಟಿಕ್ಸ್ ಸೆಕ್ಟರ್ನಲ್ಲಿ. ಹಾಗೆ ಆಸ್ಟ್ರೋನಮಿ ಮತ್ತೆ ಕ್ಯಾಲೆಂಡರ್ಗೆ ವಿಷಯಕ್ಕೆ ಬಂದ್ರೆ ಅವ್ರು ಕಂಡಿದ್ದು ರೊಟೇಷನ್ ಆಫ್ ದಿ ಅರ್ತ್ ಆಗಿರ್ಬೋದು, ರೊಟೇಷನ್ ಆಗಿರ್ಬೋದು, ರೆವಲ್ಯೂಷನ್ ಆಗಿರ್ಬೋದು. ಯಾವ್ದಕ್ಕೆ ರೊಟೇಷನ್ ಮತ್ತೆ ರೆವಲ್ಯೂಷನ್ ಮಾಡಿದ್ರು? ಪ್ಲಾನೆಟ್ಸ್ ಆಗಿರ್ಬೋದು, ಸ್ಟಾರ್ಸ್ಗಳು ರೊಟೇಷನ್ ಆಗೋದು, ರೆವಲ್ಯೂಷನ್ ಆಗೋದನ್ನ ಮಾಡಿದ್ರು. ಹಾಗೇನೆ ಒಂದು ಲೂನಾರ್ ಕ್ಯಾಲೆಂಡರ್ ತಂದ್ರು. ಯಾವ ಲೂನಾರ್ ಕ್ಯಾಲೆಂಡರು? ನಾವು ಈಗಲೂ ಪ್ರಸ್ತುತವಾಗಿ ಉಪಯೋಗಿಸಿರುವಂತಹ 12 ಮಂತ್ ಕ್ಯಾಲೆಂಡರ್. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಏನು 12 ತಿಂಗಳಿಗೆ, ಹಾಗೇನೆ ಅವಾಗಲೂ 12 ತಿಂಗಳುಗಳಿತ್ತು.
12 ಮಂತ್ ಕ್ಯಾಲೆಂಡರ್, ಲೂನಾರ್ ಕ್ಯಾಲೆಂಡರ್ನ ತಗೊಂಡ್ಬಂದ್ರು ಸ್ನೇಹಿತರೆ. ಇದು ಒಂದು ಸೈಂಟಿಫಿಕ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಹಾಗೆ ಇನ್ನೊಂದೇನು, ಎರಡು ತಗೊಂಡ್ಬಂದ್ರು, ಇನ್ನೊಂದು ಎರಡು ಇನ್ವೆನ್ಷನ್ ಮಾಡಿದ್ರು. ಒಂದು ವೀಲ್, ಇನ್ನೊಂದು ಮೆಟಲರ್ಜಿನಲ್ಲಿ ಅವರು ಫೇಮಸ್ ಆದರು. ವೀಲ್ ಏನಕ್ಕೆ ಯೂಸ್ ಮಾಡ್ತಾ ಇದ್ರು? ಪಾಟ್ರಿಗಳಿಗೆ, ಏನು ಈ ಮಡಕೆ ಮಾಡೋದಾಗಿರೋದು, ಅದಕ್ಕೆ ವೀಲ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ರು. ಈಗಲೂ ಅದನ್ನು ಯೂಸ್ ಮಾಡ್ತಾರೆ. ಹಾಗೆ ಅದನ್ನ ವೀಲ್ಸ್ಗಳನ್ನ ಯಾವುದಕ್ಕೆ ಯೂಸ್ ಮಾಡ್ಕೊತಾ ಇದ್ರು ಅಂದರೆ, ಈ ಚಾರಿಯಟ್ಗಾಗಿರ್ಬೋದು, ಇಲ್ಲ ಒಂದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಮಾಡ್ಕೊಳ್ಳೋಕ್ಕೆ, ಕಾರ್ಡ್ಸ್ಗೆ, ಬುಲಕ್ ಕಾರ್ಡ್ಸ್ಗೆ, ಚಾರಿಯಟ್ಸ್ಗೆ, ಒಂದಕ್ಕೊಂದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ, ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡಿಕೊಂಡ್ರು. ಹಾಗೆಯೇ ವಾರ್ಫೇರ್ ಟೈಮಲ್ಲಿ ಏನಾದ್ರು ಎಕ್ವಿಪ್ಮೆಂಟ್ಸ್ಗಳನ್ನ ತಂದಿಡೋಕ್ಕಾಗಿರ್ಬೋದು, ಇಲ್ಲ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಕೊಡೋದಕ್ಕೆ, ಅವ್ರನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕಾಗಿರ್ಬೋದು, ಎಲ್ಲದಕ್ಕೂ ಈ ವೀಲ್ ಅನ್ನೋದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಬೇಸಿಕ್ಕಾಗಿ ಯೂಸ್ ಮಾಡಿದ್ದು ಪಾಟ್ರಿಗೆ. ಹಾಗೆ ಅದನ್ನು ಒಂದು ಚಕ್ರ ತಿರುಗ್ತಿತ್ತು. ಈ ಚಕ್ರ ತಿರುಗಿದ್ರೆ ಮುಂದೆನೂ ಹೋಗುತ್ತೆ, ಮುಂದೆ ಚಲಿಸುತ್ತೆ, ಅದನ್ನು ನಾವು ಬುಲಕ್ ಕಾರ್ಟ್ ಮಾಡ್ಕೋಬೋದು, ಎತ್ತಿನ ಗಾಡಿ ಮಾಡ್ಕೋಬೋದು, ಕುದುರೆ ಗಾಡಿ ಮಾಡ್ಕೋಬೋದು ಅಂತ ಮಾಡಿದ್ರು ಸ್ನೇಹಿತರೆ. ಹಾಗೆಯೇ ಮೆಟಲರ್ಜಿ ಅಂತಲೂ ಅಂತೆ. ಏನು ಮಾಡಿದ್ರು? ದೇ ಆರ್ ಬಿಕಮ್ ದ ಮಾಸ್ಟರ್ಸ್ ಆಗಿಬಿಟ್ರು. ಅದರಲ್ಲೇ ಅವರು ಪರಿಣಿತರಾಗ್ಬಿಟ್ರು. ಏನು ಮಾಡೋಕ್ಕೆ? ಮೆಟಲ್ಸ್ಗಳನ್ನು ಮಾಡೋಕ್ಕೆ, ಬ್ರಾನ್ಸ್ ಮಾಡೋಕ್ಕೆ. ಏನು ಕಂಬೈನ್ ಮಾಡಿದ್ರು? ಕಾಪರ್ ಮತ್ತು ಟಿನ್ನ ಮಿಕ್ಸ್ ಮಾಡಿ, ಕಂಬೈನ್ ಮಾಡಿ ಒಂದು ಬ್ರಾನ್ಸನ್ನು ತಯಾರಿಸೋಕ್ಕೆ ಅವರು ಆ ಒಂದು ಮಾಸ್ಟರ್ ಮಾಡ್ಕೊಂಡ್ಬಿಟ್ರು, ತಯಾರಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದ್ರಲ್ಲಿ ಮಾಸ್ಟರ್ ಕೂಡ, ಪರಿಣಿತರು ಕೂಡ ಆಗಿಬಿಟ್ರು ಸ್ನೇಹಿತರೆ. ಹಾಗೆಯೇ ಇನ್ನೊಂದೇನಾಯಿತು, ರೆವಲ್ಯೂಷನಲ್ಲಿ ಏನೇನಾಯಿತು ಅಂತ ಅಂದರೆ, ಟೂಲ್ಸ್ಗಳನ್ನು ತಯಾರಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೆಟಲರ್ಜಿನಲ್ಲಿ ಟೂಲ್ಸ್ ಆಗಿರ್ಬೋದು, ವೆಪನ್ಸ್ ಆಗಿರ್ಬೋದು, ಹಲವಾರು ಶಾರ್ಪ್ ಎಡ್ಜಸ್ ವೆಪನ್ಸು, ಟೂಲ್ಸ್ಗಳನ್ನು ಎಲ್ಲದನ್ನೂ ಇವರು ತಯಾರಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಅವರು ಪರಿಣಿತನ ಹೊಂದಿಬಿಟ್ರು ಸ್ನೇಹಿತರೆ. ಇಷ್ಟು ಸ್ನೇಹಿತರೆ ಈ ಮೆಸೊಪೊಟೇಮಿಯಾ ಸಿವಿಲೈಸೇಷನ್ನ ಇಂಟ್ರೊಡಕ್ಷನ್ ಆಗಿರ್ಬೋದು, ರೂಲರ್ಸ್ ಆಗಿರ್ಬೋದು, ಹೇಗೆ ಬಂದರು, ಯಾವ ಸೆಕ್ಟರ್ಸ್ಗಳಲ್ಲಿ ಅವರ ಒಂದು ಆವಿಷ್ಕಾರಗಳನ್ನು ತೋರಿಸಿದ್ರು, ಗವರ್ನೆನ್ಸ್ ಹೇಗಿತ್ತು, ಲಾ ಹೇಗಿತ್ತು, ಸೈಂಟಿಫಿಕ್ ಮತ್ತು ಅಗ್ರಿಕಲ್ಚರ್, ಮ್ಯಾಥಮೆಟಿಕಲ್ ಅಚೀವ್ಮೆಂಟ್ಸ್ ಏನೇನಿತ್ತು, ಪ್ರತಿಯೊಂದನ್ನು ಹೇಳಿದ್ದೀನಿ. ಈಗ ಮುಂದೆ ಬರೋದಾದ್ರೆ ಯಾವ ಥರ ಹೆಲ್ಪ್ ಆಗುತ್ತೆ, ಸುಮ್ಮನೆನಾ ಈ ಸಮ್ಮರಿ ಮಾಡೋದಾದರೆ ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಸ್ನೇಹಿತರೆ, ಈ ಮೆಸೊಪೊಟೇಮಿಯಾ ಸಿವಿಲೈಸೇಷನ್ ಏನೇನಕ್ಕೆ ಹೆಲ್ಪ್ ಮಾಡಿತ್ತು, ಏನೇನು ನೀವು ನೋಡಿದ್ರಿ ಅಂತ ಅಂದರೆ, ದಿಸ್ ಇಸ್ ದ ಬೇಸಿಕ್ ಫೌಂಡೇಶನ್ ಆಫ್ ದ ಮಾಡರ್ನ್ ವರ್ಲ್ಡ್ ಅಂತಲೇ ಹೇಳ್ಬೋದು. ನಾವು ಹಳ್ಳಿಗಡೆ ಇತ್ತು, ಹೆಂಚಿನ ಮನೆ ಇತ್ತು, ಈಗ ಸಿಟಿ ಲೈಫಿಗೆ ಬಂದರು. ಆ ಒಂದು ಟ್ರಾನ್ಸ್ಫಾರ್ಮೇಷನ್ ಬಂತು. ಅದಾದ್ಮೇಲಿಂದ ರಿಟರ್ನ್ ಫಾರ್ಮ್ ಬಂತು, ಲಾ ಬಂತು, ಹಾಗೆಯೇ ಕೋಡ್ಸ್ ಬಂತು, ವೀಲ್ ಬಂತು, ಮೆಟಲರ್ಜಿ ಬಂತು. ಹೀಗೆ ಸುಮಾರು ಆವಿಷ್ಕಾರಗಳನ್ನು, ಇನ್ವೆನ್ಷನ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಎಲ್ಲ ಮಾಡರ್ನ್ ವರ್ಲ್ಡಿಗೆ ಸೆಳೀತು ಕೂಡ. ಇದು ದ ಮಾಡರ್ನ್ ವರ್ಲ್ಡ್ಗೆ ಫೌಂಡೇಶನ್ ಆಗ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏನು ಅಡಾಪ್ಟ್ ಮಾಡ್ಕೊಂಡ್ರು ಅಂತಲೂ ಹೇಳ್ಬೋದು ಸ್ನೇಹಿತರೆ. ಈಗ ಅಲ್ಲೆಲ್ಲ ಏನಂದರೆ ಮೆಸೊಪೊಟೇಮಿಯಾ ಸಿವಿಲೈಸೇಷನ್ ಕೆಲವೊಂದು ಕಡೆ ಡೆಸರ್ಟ್ಸ್ ಇರುತ್ತೆ, ಅಂದರೆ ಮರುಭೂಮಿ ಇರುತ್ತೆ, ಇಲ್ಲ ಬರಡು ಭೂಮಿ ಇರುತ್ತೆ. ಅದನ್ನು ಯಾವ ಥರ ಮಾಡ್ಕೊಂಡ್ರು? ಮಳೆ ಬರೋದ್ರಿಂದ ಕೆನಲ್ಸ್ಗಳನ್ನು ಮಾಡಿಕೊಂಡ್ರು, ಡೈಕ್ಸ್ಗಳನ್ನು ಮಾಡಿಕೊಂಡ್ರು. ಆ ನೀರನ್ನು ಅಲ್ಲಿಗೆ ಉಪಯೋಗಿಸ್ಕೊಂಡು ಅಲ್ಲಿ ಇರಿಗೇಷನ್ನ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಒಂದು ಅಡಾಪ್ಷನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಎಲ್ಲಿದ್ರೂ ನಾನು ಬದುಕೋತೀನಿ ಅನ್ನೋ ಒಂದು ಅಡಾಪ್ಷನ್ನ ಅವರು ರೂಢಿಸ್ಕೊಂಡ್ರು ಸ್ನೇಹಿತರೆ. ಎರಡನೇದು, ಎಕ್ಸಾಮ್ಗೆ ಅಂತ ಬಂದರೆ ಏನು ಇಂಪಾರ್ಟೆಂಟು, ಈ ಎಕ್ಸಾಮ್ಗೆ ಅಂತ ಬಂದಾಗ ಏನೇನು ಇಂಪಾರ್ಟೆಂಟ್ ಅಂತ ಬಂದರೆ, ಯಾವ ಎಕ್ಸಾಮ್ಸ್ ಅಂದರೆ UPSC, KPSC, ನಿಮ್ಮ 10th, 11th, 8th, 9th ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇಟ್ಸ್ ಎ ಬೇಸಿಕ್ ಕಾಮನ್ ಕಾನ್ಸೆಪ್ಟ್ ಇದು. ಜಿಯೋಗ್ರಫಿಕ್ ವಿಷಯಕ್ಕೆ ಬಂದರೆ ಟೈಗ್ರೀಸ್ ಮತ್ತು ಯೂಫ್ರೇಟ್ಸ್ ರಿವರ್ಸ್ಗಳ ಬಗ್ಗೆ ಬರುತ್ತೆ. ಫರ್ಟೈಲ್ ಕ್ರೆಸೆಂಟ್ ಶೇಪ್ದು ಬರುತ್ತೆ, ಆ ಒಂದು ಪಾಯಿಂಟ್ ಬರುತ್ತೆ. ಎರಡನೇ ಪಾಯಿಂಟ್ ಬಂದು ರೈಟಿಂಗ್ ಸ್ಟ್ರಕ್ಚರ್ ಬರುತ್ತೆ, ರೈಟಿಂಗ್ ಇದು ಬರುತ್ತೆ. ಯೂನಿಫಾರ್ಮ್ ರೈಟಿಂಗ್ ಸ್ಟೈಲ್ ಬಗ್ಗೆ ವಿಷಯ ಬರುತ್ತೆ. ಮತ್ತು ಎಪಿಕ್ ಆಫ್ ಗಿಲ್ಗಮೇಶ್ ವಿಷಯದ ಬಗ್ಗೆ ನಿಮಗೆ ಮಾಹಿತಿಯನ್ನು ಬರುತ್ತೆ. ಹಾಗೆಯೇ ನಿಮಗೆ ಆರ್ಕಿಟೆಕ್ಚರ್ ಆ್ಯಂಡ್ ಕೋಡ್ ಆಫ್ ಲಾ ಅಂತ ಬಂದರೆ ಹಮ್ಮುರಬಿ ಕೋಡ್ ಆಫ್ ಲಾ ಬರುತ್ತೆ. ಹಾಗೆಯೇ ನಿಮಗೆ ಜಿಗುರತ್ಸ್ ಟೆಂಪಲ್ಸ್ ಬಗ್ಗೆ ನಿಮಗೆ ಮಾಹಿತಿಗಳ ಬಗ್ಗೆ ಕೇಳ್ಬೋದು. ಇಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಈ 3 ಟೈಮ್ದು ನಿಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಈ ಒಂದು 3 ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಜಿಗುರತ್ಸ್ ಅಂದ್ರೇನು, ಕೋಡ್ ಆಫ್ ಹಮ್ಮುರಬಿ ಅಂದ್ರೇನು, ಆಮೇಲಿಂದ ಮೆಟಲರ್ಜಿ ಅಂದ್ರೇನು, ಆಮೇಲೆ ಯೂನಿಫಾರ್ಮ್ ರೈಟಿಂಗ್ ಕೋಡ್ ಏನು, ಎಪಿಕ್ ಆಫ್ ಗಿಲ್ಗಮೇಶ್ ಏನು, ಯೂಫ್ರೇಟ್ಸ್ ಆ್ಯಂಡ್ ಟೈಗ್ರೀಸ್ ಅದ್ರ ಮಹತ್ವ ಏನು, ಹೇಗೆ ಅದು ಹೆಲ್ಪ್ ಮಾಡ್ತು, ರಿವರ್ಸ್ ಹೇಗೆ ಹೆಲ್ಪ್ ಮಾಡ್ತು, ಇರಿಗೇಷನ್ ಹೇಗೆ ಹೆಲ್ಪ್ ಮಾಡ್ತು, ಹಾಗೆಯೇ ಫರ್ಟೈಲ್ ಕ್ರೆಸೆಂಟ್ ಆಗಿ ಹೇಗೆ ಬದಲಾವಣೆ ಮಾಡಿದ್ರು, ಅಡಾಪ್ಷನ್ ಹೇಗೆ ಮಾಡಿಕೊಂಡ್ರು, ಪ್ರತಿಯೊಂದನ್ನು ನೀವು ಗಮನ ಇಟ್ಟು ನೋಡ್ಕೋಬೇಕು ಸ್ನೇಹಿತರೆ. ಮತ್ತು ಈಗಲೂ ನಾವು ಇನ್ನೊಂದೇನು ಯೂಸ್ ಮಾಡ್ಕೋತಿದ್ದೀವಿ ಅಂದರೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಅಥವಾ ಎಂಡ್ಯೂರೆನ್ಸ್ ಏನು, ಎಂಡ್ಯೂರಿಂಗ್ ಲೈಫ್ ಸ್ಟೈಲ್. ಈಗಲೂ ನಾವು ಮ್ಯಾಥಮೆಟಿಕ್ಸ್, ಅವರು ತಂದಂತಹ ಮ್ಯಾಥಮೆಟಿಕ್ಸ್ ಮೇಲೆ ನಾವು ಈಗಲೂ ಡಿಪೆಂಡ್ ಆಗಿರೋದು. 60 ಡಿಗ್ರಿ ಏನು, 60 ನಂಬರ್ 60 ಏನು ಯೂಸ್ ಮಾಡ್ತಾ ಇದ್ದೀವಿ, ಅದನ್ನು ನಾವು ಈಗಲೂ ನಾವು ರೂಢಿಸ್ತಾ ಇದ್ದೀವಿ. ಈಗ ಮಾಡ್ರನ್ ಡೇನಲ್ಲೂ ಅದನ್ನು ನಾವು ಬಳಸ್ತಾ ಇದ್ದೀವಿ ಸ್ನೇಹಿತರೆ. ಕಾನ್ಸೆಪ್ಟ್ ಆಫ್ ಟೈಮ್ ಆಗಿರ್ಬೋದು, ಜಾಮಿಟ್ರಿ ಆಗಿರ್ಬೋದು, ನಂಬರ್ 60 ಆಗಿರ್ಬೋದು, ಪ್ಲಾನೆಟರಿ ಸಿಸ್ಟಮ್ ಆಗಿರ್ಬೋದು, ಪ್ರತಿಯೊಂದನ್ನು ಅವರು ಹಾಕಿಕೊಟ್ಟಂತಹ ಫೌಂಡೇಶನ್ ಈಗಲೂ ನಾವು ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇರೋದು. ಲೂನರ್ ಕ್ಯಾಲೆಂಡರ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಅವನ್ನೇ ಫಾಲೋ ಮಾಡ್ಕೊಂಡು ಬರ್ತಿದ್ದೀವಿ ಸ್ನೇಹಿತರೆ. ಇಷ್ಟೊತ್ತು ನೀವು ಮೆಸೊಪೊಟೇಮಿಯಾ ಸಿವಿಲೈಸೇಷನ್ ಬಗ್ಗೆ, ಅದರ ಒಂದು ಅಚೀವ್ಮೆಂಟ್ಸ್ಗಳಾಗಿರ್ಬೋದು,
5W1H ನಾನು ನಿಮಗೆ ಕೊಟ್ಟಿದ್ದೇನೆ, ಸಂಪೂರ್ಣ ವಿವರವಾಗಿ ಕೊಟ್ಟಿದ್ದೇನೆ, ಅರ್ಥ ಮಾಡಿಸಿದ್ದೇನೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ಸುಮಾರು ಹಲವಾರು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಾವು ನಿಮ್ಮ ಮುಂದೆ ತಗೊಂಡ್ಬರ್ತೀವಿ, ಸೀರೀಸ್ ಮುಖಾಂತರ ತಗೊಂಡ್ಬರ್ತೀವಿ ಅಂತ ಹೇಳ್ತಾ, ಹರಸಿ ಹಾರೈಸಿ ಆಶೀರ್ವದಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ತೆರಳುವ ಸಮಯ ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.